प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयत क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशाद्राघीयस्य दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यता वने वा हर्म्ये वा समकरनिपातो हिमकरः वने वा हर्म्ये वा समकरनिपातो हिमकरः। ನನ್ನ ವೇದಾಂತ ಬಂಧುಗಳೇ, ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದಂತಹ ಎಲ್ಲ ಪರಿವಾರದವರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಿಂದಿನ ಅವಧಿಯಲ್ಲಿ ಸೇರಿದಾಗ 610ನೆಯ ನಾಮದವರೆಗೆ ನಾವು ಚಿಂತನೆ ಮಾಡಿದ್ವಿ. ಪ್ರತಿಪನ್ ಮುಖ್ಯ ರಾಕಾಂತ ತಿಥಿ ಮಂಡಲ ಪೂಜಿತ ಅಂತ ಆ ನಾಮದ ವಿವರಣೆಯನ್ನು ಮುಗಿಸಿದ್ದಾಗಿದೆ. ವೈದ್ಯನಾಥ ದೀಕ್ಷಿತರು ಹೇಳುವ ಹಾಗೆ ತಿಥಿಭೇದದಿಂದ ಪೂಜಾಭೇದ ಆಗ್ತದೆ ತಂತ್ರಶಾಸ್ತ್ರದ ಪ್ರಕಾರ ಅಂತ ಒಂದು. ಇನ್ನೊಂದು ಅವರು ಹೇಳ್ತಾರೆ, ಈ ಪ್ರತಿಪತ್ತಿನಿಂದ ಆರಂಭಿಸಿ ರಾಕ ಅಂದರೆ ಪೂರ್ಣಿಮೆಯವರೆಗೆ ಆಗುವಂಥ ಈ 15 ದಿನದ ತಿಥಿಗಳ ಪೂಜೆಯಲ್ಲಿ ಪ್ರತಿದಿನವೂ 1000ಕ್ಕೆ ಕಡಿಮೆ ಇಲ್ಲದೆ ಇರುವ ಹಾಗೆ ವಿಪ್ರಭೋಜನದೊಂದಿಗೆ ಪೂಜೆ ಆಗಬೇಕು ಎನ್ನುವಂಥದ್ದು. ಇದನ್ನೆಲ್ಲ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ದಿನಕ್ಕೆ 1000 ವಿಪ್ರರು. ಆ ವಿಪ್ರರು ಅನ್ನೋದಕ್ಕೆ ಅರ್ಥ ಏನು ಕೇಳಿದರೆ, ವೇದಾಧ್ಯಯನತೋ ವಿಪ್ರಹ. ಸುಮ್ಮನೆ 2 ವರ್ಷ 3 ವರ್ಷ ಓದಿ ನಾನು ವೇದ ಘನಪಾಠಿ ಅಂತ ಹೇಳಿಕೊಳ್ಳುವವರಲ್ಲ. 11 ವರ್ಷ ಒಂದು ವೇದವನ್ನು ಓದಲಿಕ್ಕೆ ಏನು ಸಮಯ ಬೇಕೋ ಅದನ್ನು ತಪಸ್ಸಿನಂತೆ ಪಾಲನೆ ಮಾಡಿದವರು ವಿಪ್ರರು ಹೀಗೆ ಅಂತ. ಹಾಗಾಗಿ ಅಂಥವರು ದಿನಕ್ಕೆ 1000 ಜನ ಭೋಜನ ಮಾಡಬೇಕು ಆ ಪೂಜೆಯಲ್ಲಿ. ಇಂಥದ್ದು ಪೂಜೆ. ನಾನು ಯಾವಾಗಲೂ ಹೇಳ್ತೇನೆ, ಶಿವನ ಪೂಜೆಯಾಗಲಿ ಶಿವೆಯ ಪೂಜೆಯಾಗಲಿ ಇವು ಸುಲಭ ಸಾಧ್ಯವಾದವುಗಳು ಅಲ್ಲ. ಎರಡಕ್ಕೂ ಸಹ ದೇಹದ ಶಕ್ತಿ, ಮಾನಸಿಕವಾದಂತಹ ಉತ್ಸಾಹ, ಆರ್ಥಿಕ ಶಕ್ತಿ ಇವೆರಡೂ ಸಮಾನವಾಗಿ ಬೇಕು. ಅದು ಎಲ್ಲಕ್ಕಿಂತ ಹೆಚ್ಚಿಗೆ ಎಷ್ಟೋ ಜನ್ಮಾಂತರದ ಸಂಸ್ಕಾರ ಗಟ್ಟಿ ಇದ್ದರೆ ಮಾತ್ರ ಆಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಪ್ರತಿಪನ್ ಮುಖ್ಯ ರಾಕಾಂತ ತಿಥಿ ಮಂಡಲ ಪೂಜಿತ ಯೈ ನಮಃ ಅಂತ ಹೇಳಿ ಆ ನಾಮಕ್ಕೆ ಮಂಗಳಶಾಸನವನ್ನು ಮಾಡಿದ್ದನ್ನು ನೆನಪಿಸಿಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಕಲಾತ್ಮಿಕಾ ಅಂತ. ಕಲಾಸ್ವರೂಪಳು ಅಂತ ಅರ್ಥ. ಅದಕ್ಕೆ ಆತ್ಮ ಅನ್ನೋದಕ್ಕೆ ಅರ್ಥ ಸ್ವರೂಪ ಅಂತ ಅರ್ಥ. ಜಗನ್ಮಾತೆಯ ಸ್ವರೂಪ ಅದು ಕಲಾಮಯವಾದಂಥದ್ದು. ಹಾಗಾಗಿ ಅವಳು ಕಲಾಸ್ವರೂಪಿಣಿ ಅಥವಾ ಕಲಾಸ್ವರೂಪದವಳು ಎನ್ನುವಂತಹದ್ದು ಆ ನಾಮದ ಶಬ್ದಶಃ ಅರ್ಥ. ಆದರೆ
ಕಲಾಸ್ವರೂಪಳು ಅವಳು ಆಗಬೇಕಿದ್ರೆ ಒಟ್ಟು ಎಷ್ಟು ಕಲೆಗಳು ಅನ್ನೋದು ಬಹಳ ಮುಖ್ಯ. ಹಿಂದೆ 327ನೆಯ ನಾಮದಲ್ಲಿ ಈ ವಿಚಾರ ಬಂದಿತ್ತು. ಅಲ್ಲೊಂದು ನಾಮ ಇತ್ತು, ಕಲಾವತಿ ಅಂತ. ನಾನು ಹೇಳಿದ್ದೆ, ಅಲ್ಲಿ 64 ಕಲೆಗಳ ವಿಚಾರವನ್ನು ಹೇಳಿದ್ದೆ. ಆದರೆ ಇಲ್ಲಿ 64 ಕಲೆಗಳ ವಿಚಾರವನ್ನು ಹೇಳೋದಿಲ್ಲ ಈ ನಾಮದೊಳಗೆ, ಕಲಾಸ್ವರೂಪಳು ಅಂತ. ಹಾಗಿದ್ದರೆ ಒಟ್ಟು ಎಷ್ಟು ಕಲೆಗಳು ಅಂದರೆ 64 ಆಗ್ಬೋದು, 64ಕ್ಕಿಂತ ಹೆಚ್ಚು ಆಗ್ಬೋದು, 64ಕ್ಕಿಂತ ಕಡಿಮೆನೂ ಆಗ್ಬೋದು. ಹಾಗಾಗಿ ಕಲೆಗಳ ಸಂಖ್ಯಾ ನಿಯಮ ಇಲ್ಲ, ಅವಳು ಕಲಾಸ್ವರೂಪಳು ಅನ್ನೋದಷ್ಟೇ ಈ ನಾಮದ ಅರ್ಥ. ಆ ಕಲಾಸ್ವರೂಪಿಣಿ ಆಗಬೇಕಿದ್ರೆ ಯಾರಲ್ಲಿ ಎಷ್ಟೆಷ್ಟು ಕಲೆಗಳು ಇವೆಯೋ ಆ ಎಲ್ಲ ಕಲೆಗಳು ಸಹ ಮೂಲತಃ ಜಗನ್ಮಾತೆಯ ಕಲೆಗಳೇ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಅವಳು ಕಲಾತ್ಮಿಕ, ಕಲೆಯೇ ಸ್ವರೂಪವಾಗಿ ಉಳ್ಳವಳವಳು. ಆದರೆ ಬೇರೆ ದೇವತೆಗಳು ಕಲಾತ್ಮಕವಾದವುಗಳು ಅಲ್ಲ. ಹಾಗಾಗಿ ಜಗನ್ಮಾತೆ ಕಲಾಸ್ವರೂಪಿಣಿ ಆಗಬೇಕಿದ್ರೆ ಒಟ್ಟು ಎಷ್ಟು ಕಲೆಗಳು ಅನ್ನೋದನ್ನು ನೋಡೋಣ. ಆದರೆ ಯಾರ್ಯಾರ ಯಾವ ಯಾವ ಕಲೆಗಳು ಜಗನ್ಮಾತೆಯಿಂದ ಹೋದವುಗಳು ಅನ್ನೋದನ್ನು ಲೆಕ್ಕ ಹಾಕಬೇಕು ನಾವು ಮೊದಲು. ನೋಡೋಣ. ಮೊದಲನೇದಾಗಿ ನಮ್ಮಲ್ಲಿ ಒಬ್ಬ ಇದ್ದಾನೆ, ಕಲಾನಾಥ ಅಂತ, ಚಂದ್ರನ ಹೆಸರು ಅದು. ಅವನು ನೋಡಲಿಕ್ಕೆ ಅಷ್ಟಂತೆ ಸುಂದರವಾಗಿದ್ದಾನೆ. ದೆರ್ ಆರ್ 16 ಡಿಜಿಟ್ಸ್ ಇನ್ ದ ಮೂನ್. 16 ಕಲೆಗಳು ಚಂದ್ರನಲ್ಲಿವೆಯಂತೆ. 15 ಕಲೆಗಳನ್ನು ಆತ ಬೆಳೆಸ್ಕೊಳ್ತಾ ಹೋಗ್ತಾನೆ ಅಥವಾ ಕಳ್ಕೊಳ್ತಾ ಹೋಗ್ತಾನೆ. ಶುಕ್ಲ ಪಕ್ಷದಲ್ಲಿ ಅವನ ಕಲೆಗಳು ವೃದ್ಧಿ ಆಗ್ತಾ ಹೋಗ್ತವೆ. ಒಂದೊಂದು ತಿಥಿಯೇ ಒಂದೊಂದು ಕಲೆ. ಹಾಗಾಗಿ ಒಂದು ಪಕ್ಷಕ್ಕೆ 15 ತಿಥಿ ಅಂತ ಆದರೆ ಆ ಒಂದೊಂದು ತಿಥಿಯೇ ಕಲೆ, 15 ಕಲೆ. ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಆರಂಭ ಆಗುತ್ತೆ. ಹಾಗೆ ಎಲ್ಲಿವರೆಗೆ ಹೋಗುತ್ತೆ ಕೇಳಿದರೆ ಅದು ಹುಣ್ಣಿಮೆಯವರೆಗೆ. ಹುಣ್ಣಿಮೆಯ ದಿವಸ 15 ಕಲೆಗಳಿಂದ ಪೂರ್ಣ ರೂಪದಲ್ಲಿ ಆತ ಇರ್ತಾನೆ. ಅದಾದ ಮೇಲೆ ಮತ್ತೆ ಪುನಃ ಒಂದು ಕಲೆ ಉಳಿದಿರುತ್ತೆ. ಅಲ್ಲಿಂದ ಅದು ಹ್ರಾಸ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹೇಗೆ ಹ್ರಾಸ ಆಗುತ್ತೆ ಕೇಳಿದ್ರೆ 15 ಇದ್ದಿದ್ದು 14, ಮತ್ತು ಪುನಃ 13, ಮತ್ತು 12 ಹೀಗೆ ಹಿಡಿತಾ ಬರುತ್ತೆ. ಅಮಾವಾಸ್ಯೆಯ ದಿವಸ ಮತ್ತೆ ಪುನಃ ಒಂದು ಕಲೆ ಉಳಿದಿರುತ್ತೆ ಲೆಕ್ಕ ಹಾಕ್ಕೊಂಡು ಹೋದಾಗ. ಆ ಒಂದು ಕಲೆಯೇ ಈ ಕಲೆಗಳ ಏರಿಳಿತಕ್ಕೆ ಬೇರಾಗಿ ಉಳಿದಿರುತ್ತೆ. ಅದಕ್ಕೋಸ್ಕರಲೇ 16 ಕಲೆಗಳು ಅಂತ ಹೇಳೋದು. 15 ಇದ್ರೆ ಮೈನಸ್ ಆಗಿಬಿಡೋದು ಪೂರ್ತಿಯಾಗಿ ಅಲ್ವಾ. ನಿಮ್ಮ ಅಕೌಂಟಲ್ಲಿ ಸ್ವಲ್ಪನಾದ್ರು ದುಡ್ಡು ಇದ್ದರೆ ಹಾಕಿದ ದುಡ್ಡು ಬೆಳೆಯತ್ತೆ. ಏನೂ ಇಲ್ಲದೆ ಇದ್ದರೆ ಅಕೌಂಟ್ ಏನಾಗುತ್ತೆ, ಡೆಡ್ ಆಗಿಬಿಟ್ಟಿದ್ದೀರಿ ಅಂತ. ಹಾಗೆ ನೀವು ಕಳಿಸಿದ ಹಣ ಎಲ್ಲಿ ಹೋಗುತ್ತೆ ಕೇಳಿದ್ರೆ ಎಲ್ಲ ಹೋಗುತ್ತೆ, ಅದು ಅನ್ ಅಕೌಂಟೆಂಟ್ ಮನಿ ಆಗಿ ಕೊಳಿತಾ ಬಿದ್ದಿರುತ್ತೆ. ಹಾಗಾಗಿಬಿಡುತ್ತೆ ಅಲ್ವಾ. ಹಾಗೆಯೇ ಚಂದ್ರನಲ್ಲಿರುವಂತಹ 16 ಕಲೆಗಳು ಅದು ಯಾರಿಂದ ಬಂದದ್ದು ಅವನಿಗೆ? ಜಗನ್ಮಾತೆಯಿಂದ. ಆ ಕಲೆಗಳು ಜಗನ್ಮಾತೆಯದು. 16 ಕಲೆಗಳಾದವು ಜಗನ್ಮಾತೆಯಲ್ಲಿ. ಅದಾದಮೇಲೆ ಸೂರ್ಯನಲ್ಲಿ ಮತ್ತೆ 12 ಕಲೆಗಳು. ಒಂದು ಸ್ವಲ್ಪ ಸೂಕ್ಷ್ಮ ವಿಚಾರ ಉಂಟು. ಚಂದ್ರನ ಕಲೆಗಳು ದಿನಕ್ಕೊಂದು ಕಲೆ, ಸೂರ್ಯನ ಕಲೆ ತಿಂಗಳಿಗೊಂದು ಕಲೆ. ಹಾಗಾಗಿ ಅವನು 12 ತಿಂಗಳುಗಳಲ್ಲಿ ಮೇಷಾದಿ ರಾಶಿಗಳಲ್ಲಿ ಸಂಚಾರ ಮಾಡ್ತಾನಲ್ಲ, ಆ ಒಂದೊಂದು ತಿಂಗಳುಗಳೇ ಸೂರ್ಯನ ಒಂದೊಂದು ಕಲೆ. ಅದಕ್ಕೋಸ್ಕರ ದ್ವಾದಶಾತ್ಮ ದಿವಾಕರ ಅಂತ 12 ತಿಂಗಳುಗಳ ಎನ್ನುವ ಕಲೆಗಳಿಂದ ಕೂಡಿದವನು ಸೂರ್ಯ. ಆ ಕಲೆಗಳೂ ಸಹ ಜಗನ್ಮಾತೆಯದ್ದೇ. ಅಲ್ಲಿಗೆ ಲೆಕ್ಕ ಹಾಕ್ಕೊಂಡು ಹೋಗಿ ಎಷ್ಟಾಯಿತು ಅಂತ. 16 ಮತ್ತು 12. ಅದಾದ ಮೇಲೆ ಅಗ್ನಿಯಲ್ಲಿ 10 ಕಲೆಗಳು. ಅಗ್ನಿಯ ಜ್ವಾಲೆಗಳಿದ್ದಾವಲ್ಲ, ಆ ಜ್ವಾಲೆಗಳೇ ಒಂದೊಂದು ಕಲೆ. ಹಾಗೆ ಅಗ್ನಿ ಎಷ್ಟೇ ಜೋರಾಗಿ ಉರಿದರೂ ಅವನಲ್ಲಿ ಕಾಣಿಸಿಕೊಳ್ಳುವಂತಹ ಜ್ವಾಲೆಗಳು ಒಟ್ಟು ಎಷ್ಟು? 10. ಕಾರಿ ಕಲಾರೀಚ ಅಂತೇಳಿ ಉಪನಿಷತ್ತು ಅದನ್ನು ವರ್ಣನೆ ಮಾಡುತ್ತೆ. ಹೀಗೆ ಅಂತ ಆ 10 ಜ್ವಾಲಾರೂಪದ ಕಲೆಗಳನ್ನು ಉಪನಿಷತ್ತು ಹೇಳುತ್ತೆ. ಹಾಗಾಗಿ ಅಗ್ನಿಯಲ್ಲಿ 10 ಕಲೆಗಳು.
ಈ ಅಗ್ನಿಯಲ್ಲಿರುವ 10 ಕಲೆಗಳು ಸಹ ಯಾರಿಂದ ಬಂದವುಗಳು? ಜಗನ್ಮಾತೆಯಿಂದ. ಅಲ್ಲಿಗೆ ಎಷ್ಟಾಯಿತು? 38 ಆಯಿತು ಅಲ್ಲಿಗೆ. ಇದು ಹೊರ ಪ್ರಪಂಚದ ನೋಡಿದ್ವಿ, ಸೂರ್ಯ, ಚಂದ್ರ ಮತ್ತು ಅಗ್ನಿ. ಈಗ ಸ್ವಲ್ಪ ನಮ್ಮೊಳಗೆ ಹೋಗಬೇಕು ನಾವು. ನಮ್ಮೊಳಗೂ ಕಲೆ ಉಂಟು. ಕೆಲವು ಜನರ ಬಟ್ಟೆ ಕಲೆ ಆಗತ್ತೆ, ಕೆಲವು ಜನರ ಮನಸ್ಸು ಬಹಳ ಕಲೆ ಆಗಿಬಿಡುತ್ತೆ. ಆ ಕಲೆನೇ ಕೊಳೆ ಅಂತ ಹೇಳೋದು ನಾವು ಅಲ್ವಾ? ಹಾಗೆ ನಮ್ಮಲ್ಲಿ ಈ ಎಚ್ಚರ, ಕನಸು, ನಿದ್ರೆ ಎಲ್ಲವೂ ಕೊಳೆಗಳೇ. ಹಾಗಾಗಿ ಕಲೆಗಳಿವೆ ಅಲ್ಲಿ. ಹಾಗಿದ್ರೆ ಏನೇನು, ಎಷ್ಟೆಷ್ಟು ಕಲೆಗಳಿವೆ ಅಂದರೆ, ಜಾಗೃತ ಅವಸ್ಥೆಯಲ್ಲಿ 4 ಕಲೆಗಳು ನಮಗೆ. ಯಾವ್ಯಾವುದಪ್ಪ ಅಂದರೆ, ಒಂದು ಉತ್ಪತ್ತಿ, ಅದಾದ ಮೇಲೆ ಜಾಗರ, ಎಚ್ಚರ ಆಗುವಿಕೆ, ಅದಾದ ಮೇಲೆ ಬೋಧ, ತಿಳಿದುಕೊಳ್ಳೋದು, ಅದಾದ ಮೇಲೆ ವ್ಯಾವೃತ್ತಿ, ಸಪ್ರೇಷನ್ನಾಗಿ ಮಾಡುವಂಥದ್ದು. ಇದಿಷ್ಟು ಜಾಗೃತ ಅವಸ್ಥೆಯಲ್ಲಿ ನಾವು ಮಾಡುವ ಕೆಲಸ. ಈ ಒಂದೊಂದು ಕೆಲಸವು ಒಂದೊಂದು ಕಲೆ ನೋಡಿ. ಉತ್ಪತ್ತಿ, ನಾವು ಯಾವುದೋ ಒಂದು ಹೊಸ ಕ್ರಿಯೇಷನ್ ಮಾಡ್ತೇವೆ, ಇನ್ವೆನ್ಷನ್ ಕಂಡು ಹಿಡಿತೇವೆ ಅಥವಾ ಮಾಡ್ತೇವೆ. ಅದನ್ನು ಮಾಡಬೇಕಿದ್ರೆ ನಾವು ನಿದ್ದೆ ಮಾಡಿದ್ರಾಗತ್ತಾ? ಅಥವಾ ಕನಸಲ್ಲೇನಾದ್ರು ಇನ್ವೆನ್ಷನ್ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಏನಾಗಿರಬೇಕು? ಎಚ್ಚರ. ಹೋಗಲಿ, ಎಚ್ಚರ ಆಗಿದ್ದಾಗ ಎಲ್ಲ ದಿನವೂ ಆ ಕೆಲಸ ಮಾಡೋಕ್ಕಾಗತ್ತಾ? ಅದು ಆಗೋಲ್ಲ. ಗ್ರಹಚಾರ 365 ದಿವಸ ನಾವು ಈ ಕೆಲಸ ಮಾಡುವಂತಿದ್ರೆ 360 ಹೊಸ ಕೆಲಸವನ್ನೇ ನಾವು ಮಾಡಿಬಿಡ್ತಿದ್ವಿ ಅಲ್ವಾ? ಅದು ಆಗೋದಿಲ್ಲ. ಎಲ್ಲೋ ಒಂದೊಂದು ಸಲ ಬರ್ತಾ ಇರುತ್ತೆ ಅಂದರೆ, ಓಹೋ, ಇದು ಜಾಗೃತ ಅವಸ್ಥೆಯ ಒಂದು ಕಲೆ ಅಂತ ಒಂದು ಅರ್ಥ. ದಿಟ್ ಇಸ್ ಕಾಲ್ಡ್ ಉತ್ಪತ್ತಿ. ಒಂದು ಅದು ಬರವಣಿಗೆ ಇರಬಹುದು, ಹಾಡುಗಾರಿಕೆ ಇರಬಹುದು, ನರ್ತನ ಇರಬಹುದು, ಅಥವಾ ಯಾರೂ ಕಂಡುಹಿಡಿದೇ ಇರುವಂಥ ಒಂದು ಸಂಶೋಧನೆ ಇರಬಹುದು, ಯಾರೂ ಮಾಡದೇ ಇರುವಂಥ ಒಂದು ವಸ್ತುವಿನ ನಿರ್ಮಾಣ ಇರಬಹುದು, ಅಥವಾ ಚಿತ್ರಕಲೆ ಇರಬಹುದು. ಇದು ಒಂದು ಕಲೆ. ಇದೆಲ್ಲ ಆಗುವುದು ಜಾಗೃತ ಅವಸ್ಥೆಯಲ್ಲಾದ್ರಿಂದ ಉತ್ಪತ್ತಿ ಒಂದು ಕಲೆ, ಜಾಗೃತ ಅವಸ್ಥೆಯದು. ಇನ್ನೊಂದು ಜಾಗರ. ಜಾಗರ ಅಂದರೆ ತುಂಬ ಎಚ್ಚರವಾಗಿ ಇರುವುದು. ನಿದ್ರಾವಸ್ಥೆಯಿಂದ ನಾವು ಈ ಪ್ರಪಂಚಕ್ಕೆ ಬರುವುದು ಈ ಜಾಗರ ಎನ್ನುವಂಥ ಕಲೆ ಕೆಲಸ ಮಾಡಿದಾಗಲೇ. ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ ಅವಾಗ? ಅಲ್ಲೇ ಇರಬೇಕಾಗತ್ತೆ ಅಲ್ವಾ? ಹಾಗಾಗಿ ಇದು 2ನೇ ಕಲೆ, ಜಾಗರ. ನಮಗೆ ಜಾಗರ ಅಂತ ಶಬ್ದ ಇಲ್ಲ, ಜಾಗರಣೆ ಅಂತ ಣೇ ಸೇರಿಸಿದ್ರೆ ಬೇಗ ಹತ್ರ ಆಗ್ಬಿಡುತ್ತೆ, ಶಿವರಾತ್ರಿ ನೆನಪಾಗ್ತದೆ. ಎಚ್ಚರ ಆಗಿರೋದು ಅಂತಲೇ ಅರ್ಥ ಅದಕ್ಕೆ ಅಲ್ವಾ? ಹಾಗಾಗಿ ಈ ಜಾಗರ ಎನ್ನುವಂಥದ್ದು 2ನೇಯದು ಅಂತ ಅರ್ಥ. ಇದಕ್ಕೆ ನಾನು ಹೇಳಿದಾಗ ಇದು ಒಂದು ಅರ್ಥ ಅಂದರೆ, ಸದಾ ನಿದ್ರೆಯಿಂದ ಹೊರ ಪ್ರಪಂಚಕ್ಕೆ ಬರುವುದು ಜಾಗರ, ಅಥವಾ ಎಚ್ಚರದಲ್ಲೂ ಎಚ್ಚರವಾಗಿರ್ತೇವೆ. ಎಷ್ಟೋ ಸಲ ನಾವು ಎಚ್ಚರದಲ್ಲೂ ಮೈ ಮರಿತೇವೆ, ಎಚ್ಚರದಲ್ಲೂ ಎಚ್ಚರವಾಗಿರ್ತೇವೆ. ಯಾರೋ ನಮ್ಮನೆಗೆ ಬರ್ತಾರೆ ಇವತ್ತು VIP ಗಳು, ಅವಾಗ ಎಷ್ಟೆಲ್ಲ ಎಚ್ಚರ ನಮಗೆ ಅಲ್ವಾ? ಏನು ಮನೆ ಮೂಲೆ ಎಲ್ಲ ಸ್ವಚ್ಛ ಮಾಡುವಷ್ಟು ಎಚ್ಚರ. ಆಮೇಲೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಹೇಗೆ ಬರ್ತಾರೆ ಅಂತ ಮತ್ತೆ ವಿಚಾರ ಮಾಡುವ ಎಚ್ಚರ. ಆಮೇಲೆ ಏನು ಕೊಡಬೇಕು ಅಂತ ಮತ್ತೆ ಎಚ್ಚರ. ಇದೂ ಸಹ ಎಚ್ಚರದ ಇನ್ನೊಂದು ರೂಪ. ಹಾಗಾಗಿ ಇದು 2ನೇ ಕಲೆ ಜಾಗೃತ ಅವಸ್ಥೆಯಲ್ಲಿ. 3ನೇದು ಬೋಧ. ಬೋಧ ಅಂದರೆ ತಿಳಿದುಕೊಳ್ಳೋದು, ತಿಳುವಳಿಕೆ ಅಂತ ಅರ್ಥ. ಎಚ್ಚರ ಆಗಿದ್ದಾಗೆಲ್ಲ ನಾವು ಹೊಸ ವಿಷಯವನ್ನು ತಿಳ್ಕೊಳ್ಳೋದಿಲ್ಲ. ಎಲ್ಲೋ ಒಂದು ಸಲ ಮಾತ್ರ ಕೆಲವು ವಿಚಾರವನ್ನು ನಾವು ತಿಳ್ಕೊಳ್ತೇವೆ, ಓದಿನ ಮೂಲಕವೋ, ಮಾಧ್ಯಮದ ಮೂಲಕವೋ, ಪುಸ್ತಕದ ಮೂಲಕವೋ, ಇನ್ಯಾವುದರಿಂದ ಮೂಲಕ, ಅಥವಾ ಇನ್ನೊಬ್ಬರ ಒಂದು ಸಹವಾಸದ ಮೂಲಕವೋ. ಹಾಗಾಗಿ ಬೋಧ, ತಿಳಿದುಕೊಳ್ಳುವಿಕೆ. ಅದಾದಮೇಲೆ 4ನೇದು ವ್ಯಾವೃತ್ತಿ. 2 ವಿಚಾರ ಬಂದಾಗ ಇದನ್ನು ಮಾಡಬೇಕು ಅಂತ ಬೇರ್ಪಡಿಸಿ ತಿಳಿಯುವಂತಹದ್ದು ವ್ಯಾವೃತ್ತಿ. ಇದಿಷ್ಟು ಕೆಲಸ ಆಗುವಂತಹದ್ದು ಎಚ್ಚರದಲ್ಲಿ. ಹಾಗಾಗಿ ಈ ಎಚ್ಚರದಾಗುವಂಥ ಈ 4 ಕೆಲಸಗಳೇ 4 ಕಲೆಗಳು. 38ಕ್ಕೆ ಸೇರಿಸ್ಕೊಳ್ಳಿ ಜಾಗೃತ ಅವಸ್ಥೆಯದು. ಇಷ್ಟಾದ ಮೇಲೆ ನೆಕ್ಸ್ಟು ಇರುವಂತಹದ್ದು ಸುಷುಪ್ತಿ, ಗಾಢ ನಿದ್ರಾವಸ್ಥೆ. ಗಾಢ ನಿದ್ರಾವಸ್ಥೆಯಲ್ಲೂ ಸಹ ಕಲೆಗಳಿವೆಯಂತೆ. ಏನೇನು ಕಲೆ ರೀ ಅಂತಂದರೆ, ಒಂದು ಕೇಳಿದರೆ ಭಯ ಆಗ್ತದೆ. ಗಾಢ ನಿದ್ರಾವಸ್ಥೆ, ಇಟ್ ಈಸ್ ವೆರಿ ನಿಯರ್ ಟು ದ ಮರಣ ಅಲ್ವಾ? ಅದಕ್ಕೋಸ್ಕರ ಮೊದಲನೇ ಕಲೆಯೇ ಮರಣ ಅಂತಲೇ ಹೆಸರು.
ಏನಂದರೆ ಅಲ್ಲಿ ಹೋದವನು ವಾಪಸ್ ಬರೋಲ್ಲ, ಇಲ್ಲಿ ಹೋದವನು ವಾಪಸ್ ಬರ್ತಾನೆ. ಇವನ ಪ್ರಯತ್ನದಿಂದ ಅಲ್ಲ, ಯಾವುದೋ ಒಂದು ಶಕ್ತಿ ಅದನ್ನು ಎಳೆದು ತರತ್ತೆ. ಅದು ಏನು ಅನ್ನೋದನ್ನು ನಾನು ನನ್ನ ಗಾಯತ್ರಿ ಪುಸ್ತಕದಲ್ಲಿ ಹಾಕಿದ್ದೇನೆ ಅದನ್ನು ಹಾಗೆ ಅಂತ. ಹಾಗಾಗಿ ಅದು ಮರಣ ಅವಸ್ಥೆಗೆ ಸಮಾನವಾದ್ದರಿಂದ ಇದೊಂದು ಕಲೆ ಸುಷುಪ್ತಿಯಲ್ಲಿ. ಎರಡನೆಯ ಕಲೆ ವಿಸ್ಮೃತಿ. ವಿಸ್ಮೃತಿ ಅಂದರೆ ಮರೆವು. ನೀವೆಲ್ಲ ಚೆನ್ನಾಗಿ ಓದಿರ್ತೀರಪ್ಪ 3 ತಾಸು, ನಿದ್ದೆ ಹೋಗ್ತೀರ, ಆ ನಿದ್ದೆ ಏನೋ ನೆನಪಿರುತ್ತಾ? ಓದಿದ್ದೆಲ್ಲ ಏನಾಯ್ತು? ಮರ್ತೋಗ್ಬಿಡ್ತು. ಆದರೆ ಮತ್ತೆ ಪುನಃ ಎಚ್ಚರ ಆಗ್ತೇವಲ್ಲ, ಜಾಗೃತ ಸ್ಥಿತಿ ಬರಬೇಕಿದ್ರೆ ಮತ್ತೆ ಪುನಃ ಏನಾಗುತ್ತೆ, ಎಲ್ಲದೂ ಸಹ ನೆನಪಾಗ್ತಾ ಬರುತ್ತೆ. ಇದು ವಿಸ್ಮೃತಿ ಎರಡನೇ ಕಲೆ. ಮೂರನೇದು ಮೂರ್ಛಾ. ಮೂರ್ಛಾ ಅಂದರೆ ಎಚ್ಚರ ತಪ್ಪುವಿಕೆ ಅಂತ. ವೇದಾಂತದಲ್ಲಿ ಇದ್ರ ಬಗ್ಗೆ ತುಂಬ ವಿಚಾರ ಮಾಡ್ತಾರೆ. ಮೂರ್ಛೆಯೂ ಸಹ ನಿದ್ರೆಯೋ ಅಂತ. ಅದನ್ನು ನಿದ್ರೆ ಗುಂಪಿಗೆ ಸೇರಿಸ್ಬಿಟ್ಟಿದೆ ವೇದಾಂತ. ಮಾಯಾ ಮಾತ್ರಂತೂ ಕಾರ್ಥೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅನ್ನುವಂಥ ಅಧಿಕಾರಣದಲ್ಲಿ ಈ ಸೂತ್ರದ ಚಿಂತನೆ ಮಾಡ್ತಾ ಮುಂದಿನ ಸೂತ್ರದಲ್ಲಿ ಇದನ್ನೆಲ್ಲ ವೇದವ್ಯಾಸರು ವಿಚಾರ ಮಾಡಿದ್ದಾರೆ. ಹಾಗಾಗಿ ಮೂರ್ಛೆಯೂ ಸಹ ನಿದ್ರೆಯ ಇನ್ನೊಂದು ಭೇದವೇ. ಅದೊಂದು ಪ್ರತ್ಯೇಕವಾದಂಥ ಅವಸ್ಥೆ ಇಲ್ಲ. ಪ್ರತ್ಯೇಕವಾದ ಅವಸ್ಥೆ ಇದ್ದಿದ್ದಿದ್ರೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ, ಅವಾಗ ಇನ್ನೊಂದು ಅವಸ್ಥೆ ಮೂರ್ಛಾವಸ್ಥೆ ಅಂತ ಹೇಳಬೇಕಿತ್ತು. ಮೂರ್ಛಾವಸ್ಥೆ ಅಂತ ಶಾಸ್ತ್ರದಲ್ಲಿ ವ್ಯವಸ್ಥೆ ಇಲ್ಲ. ಅದನ್ನು ನಿದ್ರಾವಸ್ಥೆಯಲ್ಲೇ ಅಂತರ್ಗತಗೊಳಿಸಿಬಿಟ್ಟಿದ್ದಾರೆ. ಆಯಿತು. ಅದಾದಮೇಲೆ ಈ ಸುಷುಪ್ತಿಯಲ್ಲಿ ನಿದ್ರಾ ಅಂದರೆ ನಮ್ಮ ಸ್ವರೂಪಕ್ಕೆ ಪೂರ್ತಿ ಹತ್ತಿರಕ್ಕೆ ಹೋಗಿ ನಿಲ್ತೇವೆ ನಾವು. ಅದರ ಒಂದು ಏನಂದರೆ, ಹಾಗೆ ಹೋಗಿ ನಿಲ್ಲುವಾಗ ಸ್ವರೂಪಕ್ಕೇ ಹೋಗಿ ನಿಂತರೂ ಸಹ ನಾನು ಸ್ವರೂಪಕ್ಕೆ ಹೋಗಿ ಅಂದರೆ ನನ್ನ ಸ್ವರೂಪದಲ್ಲಿ ನಾನು ನಿಂತಿದ್ದೇನೆ ಎನ್ನುವ ಅರಿವು ಇರುವುದಿಲ್ಲ. ಯಾಕೆಂದ್ರೆ ಅದ್ರ ಜೊತೆ ಸ್ವಲ್ಪ ಅಜ್ಞಾನವೂ ಸೇರಿಕೊಂಡಿರುತ್ತೆ. ಹಾಗಾಗಿ ಈ ಮರಣ ಮತ್ತು ವಿಸ್ಮೃತಿ, ಮೂರ್ಛಾ, ನಿದ್ರೆ ಈ 4 ಕಲೆಗಳು ಸುಷುಪ್ತ ಅವಸ್ಥೆಗೆ ಸಂಬಂಧಪಟ್ಟವುಗಳು. ಇದು ಸಹ ಯಾರಿಂದ ಬಂದದ್ದು? ಜಗನ್ಮಾತೆಯಿಂದಲೇ ಬಂದವುಗಳು. ಅದಾದ ಮೇಲೆ ಸ್ವಪ್ನಾವಸ್ಥೆಯ ಕಲೆಗಳು. ಯಾಕೆ ಹೇಳಬೇಕಿದ್ರೆ ಸಾಮಾನ್ಯವಾಗಿ ಎಚ್ಚರ, ಕನಸು, ನಿದ್ರೆ ಅಂತ ಹೇಳ್ತೇವೆ. ಆದರೆ ಇಲ್ಲಿ ಯಾಕೆ ನೀವು ಆರ್ಡರ್ ವ್ಯತ್ಯಾಸ ಮಾಡಿದ್ರೆ ಅಂತ ಯಾರಿಗಾರು ಸಂಶಯ ಬರಬಹುದು. ಹೇಳ್ದಿದ್ರೆ ಬರೋಲ್ಲ, ಗೊತ್ತು ನನಗೆ. ಆದರೂ ಮೆಟ್ಲು ಇಳಿಬೇಕಿದ್ರೆ ಅಕಸ್ಮಾತ್ತಾಗಿ ಹೌದಲ್ಲ, ಯಾಕೆ ವ್ಯತ್ಯಾಸ ಆಯಿತು ಇದು ಸಂಶಯ ಬಂದುಬಿಟ್ಟು ಹೇಳಿಬಿಡ್ತೇನೆ. ಎಚ್ಚರಾವಸ್ಥೆ ಆದ ಮೇಲೆ ಸ್ವಪ್ನಾವಸ್ಥೆಗೆ ಹೋಗಬೇಕಿದ್ರೆ ಸ್ವಲ್ಪನಾರು ನಿದ್ರಾವಸ್ಥೆಗೆ ಹೋಗಿಯೇ ಸ್ವಪ್ನಾವಸ್ಥೆಗೆ ಹೋಗಬೇಕಾಗುತ್ತೆ. ಎಚ್ಚರದಿಂದ ನೇರ ಸ್ವಪ್ನಾವಸ್ಥೆಗೆ ಯಾರೂ ಹೋಗೋದಿಲ್ಲ. ಸ್ವಪ್ನಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬರೋದಕ್ಕೆ ವ್ಯವಸ್ಥೆ ಉಂಟು. ಆದರೆ ಜಾಗೃತ ಅವಸ್ಥೆಯಿಂದ ನೇರ ಸ್ವಪ್ನಾವಸ್ಥೆಗೆ ಯಾರೂ ಸಹ ಹೋಗೋದಿಲ್ಲ. ಸ್ವಪ್ನಾವಸ್ಥೆಗೆ ಹೋಗಬೇಕು ಅಂದರೆ ಜಾಗೃತ ಅವಸ್ಥೆಯಿಂದ ಎಲ್ಲಿ ಹೋಗಬೇಕು? ಸುಷುಪ್ತಿ ಅವಸ್ಥೆಗೆ ಹೋಗಿ ಅಲ್ಲಿಂದ ಸ್ವಪ್ನಾವಸ್ಥೆಗೆ ಹೋಗಬೇಕು. ಬೇಕಿದ್ರೆ ಗಮನಿಸಿ, ನೀವು ನಿದ್ದೆ ಮಾಡಬೇಕಿದ್ರೆ ಕನಸು ಬೀಳತ್ತಲ್ಲ, ಆ ಕನಸು ಬೀಳೋಕ್ಕಿಂತ ಮೊದಲು ನಿದ್ದೆ ಬಂದರೆ ಮಾತ್ರ ಕನಸು ಬೀಳುತ್ತೆ. ಎಚ್ಚರದಿಂದ ನೇರ ಕನಸು ಅಂತ ಇಲ್ಲ. ಇನ್ನೇನು ಆಧುನಿಕ ಪ್ರಪಂಚದ ಹೊಸದಾಗಿ ಬದಲಾವಣೆ ಆದರೆ ನನಗೆ ಗೊತ್ತಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ 4 ಕಲೆಗಳಿವೆ. ಹಾಗಾಗಿ ಎಚ್ಚರ, ಸುಷುಪ್ತಿ ಅಂದರೆ ಜಾಗೃತ, ಸುಷುಪ್ತಿ, ಸ್ವಪ್ನ. ಈ ಸ್ವಪ್ನಾವಸ್ಥೆಯಲ್ಲಿ 4 ಯಾವ್ಯಾವುದು ಕೇಳಿದರೆ, ಅಭಿಲಾಷೆ. ಅಭಿಲಾಷೆ ಅಂದರೆ ಇಲ್ಲದ್ದನ್ನು ಬಯಸುವುದು ಅಭಿಲಾಷೆ. ಸ್ವಪ್ನಾವಸ್ಥೆಯಲ್ಲೂ ಕೆಲವು ಸಲ ನಮಗೆ ವಾಂಟ್ಸ್ಗಳು ಬರ್ತವೆ, ಇದನ್ನು ಬೇಕಿತ್ತು ಅಂತ. ಸಿಗತ್ತೆ, ಆದರೆ ಎಚ್ಚರ ಆಗೋಷ್ಟೊತ್ತಿಗೆ ಅದು ಹೋಗಿರುತ್ತೆ. ಯಾಕೆಂದರೆ ಅದು ಭ್ರಮೆ ಅಲ್ವಾ, ಸುಳ್ಳು ಹೀಗೆ ಅಂತ. ಹಾಗಾಗಿ ಅಭಿಲಾಷೆ ಒಂದು ಕಲೆ. ಅದಾದಮೇಲೆ ಎರಡನೇದೇ ಭ್ರಮ. ಭ್ರಮ ಅಂದರೆ ಪೂರ್ತಿ ಸುಳ್ಳು. ನೋಡಿ, ನಾವು ಬೆಂಗಳೂರಲ್ಲಿ ಮನೆಗಿರ್ತೇವೆ, ಕಾಸಿಗೆ ಹೋದಾಗ ಕನಸು ಬೀಳುತ್ತೆ. ಕಣ್ಣು ಬಿಟ್ಟರೆ ನಾವು ಎಲ್ಲಿರ್ತೇವೆ? ಗಂಗಾ ತೀರದಲ್ಲಿ ಇರ್ತೇವಾ? ಅದೇ ಮಾಮೂಲು ಜಾಗದಲ್ಲಿ ಇರ್ತೇವೆ. ಹಾಗಿದ್ರೆ ಕನಸಲ್ಲಿ ಕಂಡಿದ್ದು ಏನಾಯಿತು? ಭ್ರಮೆ, ಸುಳ್ಳು. ಹೌದು ತಾನೆ? ಇದೊಂದು ಕಲೆ, ಎರಡನೇದು. ಮೂರನೇದು, ಕನಸಲ್ಲೂ ಸಹ ಚಿಂತೆ. ಜಾಗೃತ ಅವಸ್ಥೆಯಲ್ಲಿ ಸಾಲದು ಅಂಥೇಳಿ ಕೆಲವು ಜನರಿಗೆ ಆ ಸ್ವಪ್ನಾವಸ್ಥೆಯಲ್ಲೂ ಚಿಂತೆ. ಹಾಗಾಗಿ ಚಿಂತೆ ಇನ್ನೊಂದು ಕಲೆ, ಅದು ಮೂರನೇ ಕಲೆ.
ಅದಾದ ಮೇಲೆ ಕೆಲವು ಸಲ ಗಾಢನಿದ್ರ ಸ್ವಪ್ನಾವಸ್ಥೆಯಲ್ಲೂ ಸಹ ನೆನಪುಗಳು ಬರ್ತವಂತೆ. ಅಂದರೆ ವಿಷಯಗಳ ನೆನಪು, ತಾನು ಹಿಂದೆ ಅನುಭವಿಸಿದ್ದು ಚೆನ್ನಾಗಿತ್ತು ಅಂತ ಇವತ್ತಿನ ಕನಸಲು ಬಂದರೂ ಬರ್ಬೋದು ಅದು. ಹಾಗಾಗಿ ಹಿಂದೆ ಅನುಭವಿಸಿದ ವಿಷಯಗಳ ನೆನಪು ಕನಸಿನಲ್ಲಿ ಕೆಲವು ಸಲ ಬರ್ತದೆ. ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡಿರ್ತೇವೆ, ಇವತ್ತು ಅವನು ಇರೋದಿಲ್ಲ ಈ ಪ್ರಪಂಚದಲ್ಲಿ, ದೇಹ ಬಿಟ್ಟಿರ್ತಾನೆ, ಆದರೂ ಸಹ ಅವತ್ತು ಕನಸಲ್ಲಿ ಬಂದಿರ್ತಾನೆ. ಯಾಕೆಂದರೆ ನೆನಪು ಅಲ್ವಾ? ಹೀಗೆ ಅಭಿಲಾಷೆ ಮತ್ತು ಭ್ರಮ ಮತ್ತು ಚಿಂತೆ ಮತ್ತು ವಿಷಯಗಳ ಸ್ಮರಣೆ, ಈ 4 ಕಲೆಗಳು, ಇವಿಷ್ಟು ಸ್ವಪ್ನಾವಸ್ಥೆಗೆ ಸಂಬಂಧಪಟ್ಟ ಕಲೆಗಳು. ಇದು ಸಹ ಯಾರಿಂದ? ಜಗನ್ಮಾತೆಯಿಂದ. ಇನ್ನೊಂದು ಉಂಟು, ಸಮಾಧಿ ಸ್ಥಿತಿಯಲ್ಲೂ ಕಲೆಗಳಿವೆ ಅಂತೆ. ಬಹಳ ಅದ್ಭುತವಾದಂಥ ಕಲೆಗಳು ಅವು. ಒಂದು ವೈರಾಗ್ಯ, ಇದೊಂದು ಕಲೆ ಅಂತ ಹೇಳುತ್ತೆ ತಂತ್ರಶಾಸ್ತ್ರ. ಅದಾದಮೇಲೆ ಮುಮುಕ್ಷುತ್ವ. ಮುಮುಕ್ಷುತ್ವ ಅಂದರೆ ಮೋಕ್ಷ ಬೇಕು ಅಂತ ಬಯಸುವಿಕೆ, ಅದಕ್ಕೆ ಮುಮುಕ್ಷುತ್ವ ಅಂತ ಹೆಸರು. ಅದು ಈ ಸಮಾಧಿ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂಥ ಒಂದು ಕಲೆ. ಅಂದರೆ ಇದಿದ್ರಲ್ಲಿ ಹೋಗೋಕ್ಕಾಗತ್ತೆ, ಅಲ್ಲಿ ಕಲೆಗಳು ಬರ್ತೇವೆ ಅಂತಲ್ಲ. ಅದಾದಮೇಲೆ ಸಮಾಧಿಯಿಂದ ಶುದ್ಧವಾದ ಮನಸ್ಸು. ಒಂದು ನೆನಪಿಟ್ಕೊಳ್ಬೇಕು, ನಾವು ದೇಹದ ಕೊಳೆಯನ್ನು ನಾವು ಸ್ನಾನ ಮಾಡಿ ಎಷ್ಟೋ ಸಲ ಕಳೆದುಕೊಳ್ತೇವೆ, ತೊಳೆದುಕೊಳ್ತೇವೆ. ಧ್ಯಾನದ ಮೂಲಕ ಅಷ್ಟೋ ಇಷ್ಟೋ ಮನಸ್ಸಿನ ಕೊಳೆಯನ್ನು ಕಳ್ಕೊಳ್ತೇವೆ. ಪೂಜೆಯನ್ನು ಮಾಡಿ ಕಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತೇವೆ, ಆದರೆ ಎಷ್ಟೋ ಸಲ ಪೂಜೆಯಲ್ಲಿ ಕೊಳಕು ಮೆತ್ತೋದೇ ಹೆಚ್ಚು. ಬೇಜಾರು ಮಾಡ್ಕೊಳ್ಬೇಡಿ ಯಾರಾದ್ರೂ. ಯಾಕೆಂದರೆ 1 ಗಂಟೆ 3/4 ಗಂಟೆ ಮಾಡುವ ಪೂಜೆಯಲ್ಲಿ ಸದಾ ಭಗವಚ್ಚಿಂತನೆಯೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಮನಸ್ಸು ಅಷ್ಟು ಸುದೀರ್ಘವಾಗಿ ಮಾಡೋದಿಲ್ಲ. ಮಧ್ಯದಲ್ಲಿ ಬೇರೆ ಏನೇನೋ ಎಲ್ಲ ವಿಚಾರಗಳು ಬರ್ತಾ ಇರ್ತವೆ. ಪವಿತ್ರವಾದ ಕೆಲಸದ ಮಧ್ಯದಲ್ಲಿ ಲೌಕಿಕ ವಿಚಾರಗಳು ಬಂದು ಅಂತಾದರೆ ಅದು ಅಪವಿತ್ರವಾಯಿತು ಅಂತಲೇ ಅರ್ಥ. ಅದಕ್ಕೋಸ್ಕರಲೇ ಪೂಜೆಯಲ್ಲೂ ಸಹ ಪವಿತ್ರವಾದ ಮನಸ್ಸಿದ್ರೆ ಆಗಬಹುದು, ಅಲ್ಲದಿದ್ದರೆ ಆಗೋದಿಲ್ಲ. ಅದಾದ ಮೇಲೆ ಅದರ ಸಮಾಧಿಯಲ್ಲಿ ಹಾಗಾಗೋದಿಲ್ಲ. ಪವಿತ್ರವಾದ ಮನಸ್ಸಿದ್ರೆ ಮಾತ್ರ ಸಮಾಧಿಗೆ ಹೋಗೋದಕ್ಕೆ ಆಗುತ್ತೆ. ಪಲ್ಯೂಟೆಡ್ ಮೈಂಡ್ನಿಂದ ಸಮಾಧಿ ಸ್ಥಿತಿ ನಾನು ಹೋಗ್ತೇನೆ ಅಂತ ಯಾರು ಹೇಳಿದರೆ ಇಲ್ಲಿ ಕೇಳಿ ಇಲ್ಲಿ ಬಿಡಬೇಕು ಅಷ್ಟೇ. ಆರ್ಗ್ಯೂ ಮಾಡಲಿಕ್ಕೆ ಹೋಗಬಾರ್ದು ಅದ್ರ ಬಗ್ಗೆ. ನಾನು ದಿನದ 24 ಗಂಟೆಯಲ್ಲಿ 12 ತಾಸು ಲೌಕಿಕ ವಿಚಾರ, ಇನ್ನು 2 ತಾಸು ಸಮಾಧಿಗೆ ಹೋಗ್ತೇನೆ ಅಂದರೆ ಹೋಗಪ್ಪ ನೀನು ಅಂತ ಹೇಳಬೇಕು ಅಷ್ಟೇ. ಯಾಕೆಂದರೆ ಇದೆಲ್ಲ ಬುಡುಬುಡಿಕೆಗಳು, ಆಗದೇ ಇರೋ ಕೆಲಸ. 12 ತಾಸು ಲೌಕಿಕ ವಿಚಾರ ಮಾಡಿ 2 ತಾಸು ನಾನು ಸಮಾಧಿ ಹೋಗ್ತೇನೆ ಅಂತಂದರೆ ಆಗೋದಿಲ್ಲ. ಆದರೆ ಹೇಳ್ತಾರಲ್ಲ ಅಂದರೆ ಹೇಳ್ತಾರೆ, ಯಾಕೆಂದರೆ ಮುಂದ್ಗಡೆ ಇರೋನಿಗೆ ಗೊತ್ತಾಗೋದಿಲ್ವಲ್ಲ ಅಂತ ಅಷ್ಟೇನೆ. ಅದಾದ ಮೇಲೆ ವೈರಾಗ್ಯ, ಮುಮುಕ್ಷುತ್ವ, ಮತ್ತು 3ನೇದು ಸಮಾಧಿಯಿಂದ ಶುದ್ಧವಾದ ಮನಸ್ಸು. 4ನೇದು ಸದಸದ್ ವಸ್ತು ವಿವೇಕ. ಸತ್ತಂದರೆ ಆತ್ಮವಸ್ತು, ಅಸತ್ತಂದರೆ ಅನಾತ್ಮವಸ್ತು. ಇದು 2ರ ಸ್ವರೂಪ ಏನು, ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಒಂದು ಲೌಕಿಕ ವಿಚಾರ ಅಸದ್ವಸ್ತುವಿನ ವಿಚಾರ, ಇನ್ನೊಂದು ಸದ್ವಸ್ತು ಅಂದರೆ ಬ್ರಹ್ಮವಸ್ತುವಿನ ವಿಚಾರ. ಹೀಗೆ ಈ 4 ಸಮಾಧಿಗೆ ಸಂಬಂಧಪಟ್ಟ ಕಲೆಗಳು. ಅಲ್ಲಿಗೆ ಎಷ್ಟಾಯಿತು ಲೆಕ್ಕ ನೀವು ಹಾಕ್ತಾ ಇದ್ದೀರಿ, ನಂಗೆ ಗೊತ್ತಿಲ್ಲ. ಹೀಗೆ ಇಷ್ಟ ಆದ ಮೇಲೆ ಮುಗಿದಿಲ್ಲ. ಮತ್ತೆ ಶ್ರೀವಿದ್ಯಾ ಪಂಚದಶಾಕ್ಷರಿ ಪ್ರಣವ ಸೇರಿದರೆ ಷೋಡಶಾಕ್ಷರಿ. ಹೇಳಿದ್ದೇನೆ ಹಿಂದೆ ವಿಚಾರವನ್ನು. ಅದನ್ನು ಸೇರಿಸಿಕೊಂಡೇ ಹೇಳಬೇಕು ಅಂದರೆ 16 ಕಲೆಗಳು. ಒಂದೊಂದು ಅಕ್ಷರಕ್ಕೆ ಒಂದೊಂದು ಕಲೆ ಅಂದರೆ 16 ಕಲೆಗಳು ಷೋಡಶಾಕ್ಷರಿಗೆ. ಅಲ್ಲಿ ಒಟ್ಟು ಎಷ್ಟು ಕಲೆಗಳಾದವು ಲೆಕ್ಕ ಹಾಕ್ಕೊಳ್ಳಿ ನೀವು. ಪ್ರಾಯಶಃ ಆ ಸಮಾಧಿದ 4 ಮೈನಸ್ ಮಾಡಿದರೆ ಎಷ್ಟಾದವು? 66 ಕಲೆಗಳು ಆದವು. ಅದನ್ನು ಸೇರಿಸಿದರೆ ಸರಿಯಾಗಿ 70 ಕಲೆಗಳಾದವು. ಹೀಗೆ ಈ ಎಲ್ಲ ಕಲೆಗಳು ಸಹ ಯಾರಲ್ಲಿವೆ? ಜಗನ್ಮಾತೆಯಲ್ಲಿವೆ. ಆದ್ದರಿಂದ ಅವಳು ಕಲಾತ್ಮಿಕಾ ಅಂತ ಆ ದೇವಿಯ ಹೆಸರು.
ಎಲ್ಲ ಕಲೆಗಳಿಗೂ ದೇವಿಯೇ ಆಧಾರವಾದ್ದರಿಂದ ಅವಳು ಕಲಾಸ್ವರೂಪಿಣಿ ಅಥವಾ ಕಲಾತ್ಮಿಕ ಅಂತ. ಇದಿಷ್ಟು ವಿಚಾರ ಭಾಸ್ಕರರಾಯರು ಕೊಟ್ಟ ವಿವರಣೆಯಲ್ಲಿ ನಾನು ಹೇಳಿದ್ದೇನೆ. ಆದರೆ ಇನ್ನೊಬ್ಬರು ಮಹಾತ್ಮರಿದ್ದಾರೆ, ವೈದ್ಯನಾಥ ದೀಕ್ಷಿತರು. ಅವರೇನು ಹೇಳ್ತಾರೆ ಅಂದರೆ, ಎಷ್ಟೆಲ್ಲ ಕಲೆ ಹೇಳಾರು ನೀವು ಹೇಳ್ಕೊಳ್ರಿ, ನಾನು ಅದು ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆಚಾರ್ಯ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಜಗನ್ಮಾತೆಯ ಕಲೆಯನ್ನು ವರ್ಣನೆ ಮಾಡ್ತಾರೆ. ಕ್ಷಿತೌ ಷಟ್ಪಂಚಾಶತ್ ದ್ವಿಸಮಧಿಕ ಪಂಚಾಶದುದಕೆ ಹುತಾಶೆ ದ್ವಾಷಷ್ಟಿ ಚತುರಧಿಕ ಪಂಚಾಶನಿಲಯೇ 14ನೇ ಶ್ಲೋಕ. ಅಲ್ಲಿ ಅವರು ಏನು ಹೇಳ್ತಾರೆ ಕೇಳಿದರೆ, ಆ ಮನಸ್ತತ್ವದ ಆಜ್ಞಾಚಕ್ರದಲ್ಲಿ ದೇವಿಗೆ 64 ಕಲೆಗಳು ಅಂತ ಹೇಳ್ತಾರೆ ಭಗವತ್ಪಾದರು. ಆ 64 ಕಲೆಗಳ ಸ್ವರೂಪಿಣಿಯೇ ಆದ್ದರಿಂದ ಅವಳು, ಹಾಗಿದ್ರೆ ಬೇರೆ ಕಲೆಗಳಿಲ್ವ ಅಂದರೆ ಅಲ್ಲಿ ಎಲ್ಲ ಚಕ್ರದ ಕಲೆಗಳನ್ನು ಹೇಳ್ತಾರೆ. ಆದರೆ ಕೊನೆಗೆ ಅಂತಿಮವಾಗಿರುವಂಥದ್ದು ಯಾವುದೋ ಮನಸ್ತತ್ವ ಆದ್ದರಿಂದ ಅಲ್ಲಿ ಅವಳಿಗೆ 64 ಕಲೆಗಳಾದ್ದರಿಂದ ಚತುಷ್ಷಷ್ಟಿ ಕಲಾ ಸ್ವರೂಪಿಣಿ ಅನ್ನುವಂಥದ್ದು ಅವರಿಗೆ ಸಮ್ಮತವಾದಂತಹ ಅರ್ಥ. ಅಷ್ಟಾದ ಮೇಲೆ ಮತ್ತೆ ಇನ್ನೊಂದು ಮಾತುಂಟು. ಕಲಾ ಅನ್ನೋದಕ್ಕೆ ಅರ್ಥ ವಿದ್ಯೆ ಅಂತ ಅರ್ಥ ಉಂಟು. 64 ವಿದ್ಯೆಗಳು ಅಂತ. ಆ ವಿದ್ಯೆ ಎನ್ನುವಂಥ ಅರ್ಥ ಬಂದದ್ದೇ ಕಲಾ ಎನ್ನುವಂಥ ಈ ನಾಮದಿಂದಾಗಿ. ಹಾಗಾಗಿ 64 ತರಹದ ವಿದ್ಯಾರೂಪಿಣಿಯೂ ಅವಳೇ ಆದ್ದರಿಂದ ಅವಳು ಕಲಾತ್ಮಿಕ. ಹೀಗೆ ಈ 3 ವಿಚಾರ ವೈದ್ಯನಾಥ ದೀಕ್ಷಿತರಿಗೆ ಸಂಬಂಧಪಟ್ಟಂತಹ ಅಂಶ ಆದ್ದರಿಂದ ಅದನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಇಲ್ಲಿ ಯಾರಿಗಾರ ಸಂಶಯ ಬರ್ಬೋದು, 64 ವಿದ್ಯೆಗಳು ಯಾವುದ್ರೀ ಅಂತ. ಶ್ರೀಕೃಷ್ಣನನ್ನು ಕುರಿತು ಹೇಳುವಾಗ ಹೇಳ್ತಾರೆ, 64 ವಿದ್ಯೆಗಳಲ್ಲಿ ಚೋರ ವಿದ್ಯೆಯು ಒಂದು ಸೇರಿದೆ. ಮತ್ತೆ ಅದನ್ನಿಟ್ಕೊಂಡೇ ಕೃಷ್ಣನನ್ನು ಬೈಯೋದು. ಅರ್ಥ ಆಯ್ತಾ? ಆದರೆ ನಮಗದು ಇಲ್ಲಿ ಅಪ್ರಸ್ತುತ. ಬೇಕಿದ್ರೆ ಮುಂದೆ ಸಂದರ್ಭ ಬಂದ ನೋಡೋಣ. 64 ವಿದ್ಯೆಗಳನ್ನು ಸಹ ಹೇಳುವ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ನಮ್ಮವರು. ಆದರೆ ನಮಗೆ ಆ ವಿಚಾರ ಸದ್ಯಕ್ಕೆ ಅಪ್ರಸ್ತುತ ಆದ್ದರಿಂದ ಮುಂದಕ್ಕೆ ಹೋಗೋಣ. ಮುಂದಿನ ನಾಮಕ್ಕೆ. ಈ ನಾಮದ ಮುಂದುವರಿದ ಭಾಗವೇ ಕಲಾನಾಥ ಅಂತ. ನಾನೀಗ ತಾನೇ ಆರಂಭ ಹೇಳಿದೆ. ಕಲಾನಾಥ ಪುಲ್ಲಿಂಗ ಚಂದ್ರ, ಕಲಾನಾಥ ಸ್ತ್ರೀಲಿಂಗ ಜಗನ್ಮಾತೆ. ಕಲೆಗಳ ಸ್ವಾಮಿನಿ ಅಂತ ಅರ್ಥ. ನಾಥ ಅನ್ನೋದಕ್ಕೆ ಅರ್ಥ ಸ್ವಾಮಿ, ಒಡೆಯ ಅಂತ ಅರ್ಥ. ಅದನ್ನು ನಾಥ ಮಹಾಪ್ರಾಣದಲ್ಲೇ ಹೇಳಬೇಕು, ನಾಥ ಅಂತ ಹೇಳಬಾರ್ದು. ಅದು ದುರ್ನಾಥ ಆಗಿಬಿಡತ್ತೆ. ನಮ್ಮಲ್ಲಿ ತಪ್ಪು ತಿಳ್ಕೊಳ್ಬೇಡಿ, ಬಾಯಿಗೆ ಬಂದಾಗ ಉಚ್ಚಾರ ಮಾಡೋದು ಗುರುನಾಥ. ಆ ಗುರುಗಳಿಗೆ ಎಷ್ಟು ನಾಥ ಇರಬಹುದೇನೋ ಅಂತ ಅನಿಸುತ್ತೆ ಕೆಲವು ಸಲ. ಗುರುನಾಥ ಅಂದರೆ ಗುರುಗಳೆಲ್ಲರಿಗೂ ನಾಥ ಅಂದರೆ ಮಹಾಗುರು, ಜಗದ್ಗುರು ಅಂತ ಅರ್ಥ. ಹಾಗೆ ಹೇಳಬೇಕು, ಗುರುನಾಥ ಹೇಳಬೇಕು. ಎಷ್ಟು ಅಪಚಾರ ಮಾಡ್ತೇವೆ ನೋಡಿ ನಮ್ಮ ಉಚ್ಚಾರಣೆಯ ಮೂಲಕ. ಹಾಗಾಗಿ ಅರ್ಥವೇ ವ್ಯತ್ಯಾಸ ಆಗಿಬಿಡ್ತದೆ. ನಾಥ ಅನ್ನುವಂಥದ್ದಕ್ಕೆ ಒಡೆಯ, ಅಥವಾ ನಾಥ ಸ್ತ್ರೀಲಿಂಗ ಮಾಡಿದರೆ ಒಡತಿ, ಸ್ವಾಮಿನಿ ಅಂತ ಅರ್ಥ. ನೀವು ನಾಥ ಅಂದರೆ ಸಂಸ್ಕೃತ ಪದ ಬಿಟ್ಟು ಕನ್ನಡಕ್ಕೆ ಬಂದುಬಿಡ್ತದೆ, ದುರ್ನಾಥ ಆಗ್ತದೆ ಆವಾಗ. ಅದಕ್ಕೋಸ್ಕರ ಸರಿಯಾಗಿ ಉಚ್ಚಾರ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಹಿಂದಿನ ನಾಮದಲ್ಲಿ ಹೇಳಿದಂಥ ಕಲೆಗಳ ಒಡತಿ ಆದ್ದರಿಂದ ಜಗನ್ಮಾತೆ ಕಲಾನಾಥ ಅಂತ ಕರೆಸ್ಕೊಂಡಿದ್ದಾಳೆ. ಇದು ಮೊದಲನೇ ಅರ್ಥ. ಎರಡನೇದು, ಚಂದ್ರಮಂಡಲವನ್ನು ಸಾಮಾನ್ಯವಾಗಿ ಶ್ರೀಚಕ್ರಕ್ಕೆ ಹೋಲಿಸ್ತಾರೆ ನಮ್ಮಲ್ಲಿ. ನಾನು ಅದನ್ನು ಹಿಂದೆ ಹೇಳಿದ್ದೇನೆ. ಇಡೀ ಚಂದ್ರಮಂಡಲವೇ ಅದು ಶ್ರೀಚಕ್ರ. ಜಗನ್ಮಾತೆಯ ವಾಸಸ್ಥಾನ ಶ್ರೀಚಕ್ರ. ಶ್ರೀಚಕ್ರಂ ಶಿವಯೋಹ ವಪುಹು. ಶಿವಶಿವಯರ ಶರೀರವೂ ಹೌದು, ಶಿವಶಿವಯರ ಮನೆಯೂ ಹೌದು. ಯಾವುದು? ಶ್ರೀಚಕ್ರ. ಆ ಶ್ರೀಚಕ್ರದ ಪ್ರತಿನಿಧಿಯೇ ಚಂದ್ರ ಅಂತ ಆದಮೇಲೆ ಜಗನ್ಮಾತೆಯ ನಿಲಯ ಅಂದರೆ ಆವಾಸ ಸ್ಥಾನ ಯಾರು? ಚಂದ್ರ. ಹಾಗಾಗಿ ಈಕೆಯ ಇರುವಿಕೆಯಿಂದಾಗಿ, ಜಗನ್ಮಾತೆಯ ಸಾನ್ನಿಧ್ಯದಿಂದಾಗಿ ಕಲಾನಾಥ ಇರುವುದರಿಂದ ಅವನು ಸಹ ಕಲಾನಾಥ ಅಂತ ಕರೆಸ್ಕೊಂಡ ಹೀಗೆ ಅಂತ. ಹಾಗಾಗಿ ಆ ಚಂದ್ರನ ರೂಪದಲ್ಲಿ ಇರುವವಳು ಅಂತ ಅರ್ಥ ಅದಕ್ಕೆ ಕಲಾನಾಥ ಅನ್ನೋದಕ್ಕೆ.
ಆ ಅರ್ಥದ ಹಿನ್ನೆಲೆಯಲ್ಲಿ ಅವಳು ಕಲಾನಾಥ. ಮತ್ತು ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಎಲ್ಲ ಕಲೆಗಳಿಗೂ ಸಹ ಜಗನ್ಮಾತೆಯೇ ಮೂಲವಾದ್ದರಿಂದ ಪ್ರಪಂಚದಲ್ಲಿರುವಂಥ ಎಲ್ಲ ಕಲೆಗಳು ಅವಳ ಸ್ವರೂಪವೇ. ಆದ್ದರಿಂದ ಅವಳು ಕಲಾ ಪ್ರವರ್ತಕಳು, ಆದ್ದರಿಂದ ಅವಳಿಗೆ ಹೆಸರು ಅಂತ. ಇದಿಷ್ಟು ಈ ನಾಮದ ವಿವರಣೆ. ಈ ನಾಮದ ಬಹ್ವಂಶ ಮೊದಲನೆಯ ನಾಮದ ವಿವರಣೆಯಲ್ಲೇ ಗತಾರ್ಥ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಇದು ಈ ಎರಡು ನಾಮಗಳು ಅಮೂರ್ತವಾದಂಥ ವಿಚಾರವನ್ನು ಹೇಳೋದು. ಈ ಕಲೆಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈ ಜಾಗೃತಿಯಿಂದಾಗಲಿ, ಸ್ವಪ್ನಾವಸ್ಥೆಯದಾಗಲಿ, ಅಥವಾ ಸುಷುಪ್ತಾವಸ್ಥೆಯದಾಗಲಿ ಚಂದ್ರನಲ್ಲಿರುವಂಥ ಕಲೆಗಳನ್ನು ನಾವು ಹೇಳ್ತೇವೆ. ಆ ಕಿರಣಗಳು, ಸೂರ್ಯನಲ್ಲಿರುವ ಕಿರಣಗಳು, ಇವುಗಳ ಕಣ್ಣಿಗೆ ಅಷ್ಟೋ ಕಾಣ್ತೇವೆ ಅಷ್ಟೇ. ಹಾಗಾಗಿ ಪೂರ್ತಿ ಇದನ್ನು ಹೀಗೆ ಅಂತಲೇ ಹೇಳಿಕ್ಕಾಗಲ್ಲ, ಆದರೆ ಮನಸ್ಸಿಗೆ ಎಷ್ಟೋ ಅರ್ಥ ಆಗುತ್ತೆ. ಇಷ್ಟು ಹೇಳಿ ಆದಮೇಲೆ ಇವ್ರಿಗೆ ತುಂಬ ತಲೆಬಿಸಿ ಆಯಿತು ಓದೋರಿಗೆ ಅಂತ ಅನ್ನಿಸ್ತು ಅಂತ ಕಾಣುತ್ತೆ ಭಗವಂತನಿಗೆ. ಹಾಗಾಗಿ ತಕ್ಷಣ ಜಗನ್ಮಾತೆ ಈ ಸ್ವರೂಪವನ್ನು ಇಷ್ಟಕ್ಕೆ ನಿಲ್ಲಿಸಿ ನೇರವಾಗಿ ಅವಳ ಸಗುಣ ರೂಪಕ್ಕೆ ಮುಂದಿನ ನಾಮ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಕಾವ್ಯಾಲಾಪ ವಿನೋದಿನಿ. ಇದು ಆಕೆಯ ಸಗುಣ ರೂಪದ ವರ್ಣನೆ. ಹೇಗಿದ್ದಾಳೆ ಅಂದರೆ, ಆಕೆ ಕಾವ್ಯ ಆಲಾಪಗಳಿಂದ ವಿನೋದಿಸುತ್ತಾಳೆ. ಆದ್ದರಿಂದ ಕಾವ್ಯಾಲಾಪ ವಿನೋದಿನಿ ಅಂದರೆ ಕಾವ್ಯಾಲಾಪಗಳಿಂದ ವಿನೋದಿಸುವವಳು, ಸಂತೋಷ ಪಡುವವಳು ಅಂತ. ಇದನ್ನು ಕೇಳಿದಾಗ ನಿಮ್ಗೆ ಅನ್ನಿಸ್ಬೋದು, ಅಲ್ರಿ ಸ್ವಯಂ ತೃಪ್ತಳಾದಂಥ ಅವಳಿಗೆ ಮತ್ತು ಇದೆಲ್ಲ ಯಾಕ್ರಿ ಬೇಕು ಅಲ್ವಾ? ಸದಾ ನಿತ್ಯ ತೃಪ್ತನಾದವನೇ ಊಟ ಯಾಕ್ರಿ ಬೇಕು? ಅದು ಅವಳ ದೃಷ್ಟಿಯಲ್ಲಿ. ಅದರ ಒಬ್ಬ ಭಕ್ತನಾದವನು ತನ್ನಲ್ಲಿರುವಂಥ ಕಲೆಯನ್ನು ಸೇವಾರೂಪದಿಂದ ಅರ್ಪಿಸಬೇಕು ಅಂತಾದರೆ ಅವಳು ತೆಗೆದುಕೊಳ್ಳುತ್ತಾಳೆ ಅನ್ನುವ ಭಾವನೆ ಇದ್ರೂ ತಾನೇ ಈ ಕೊಡುವ ಕ್ರಿಯೆ ಆಗೋದು ಅಲ್ವಾ? ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಹಾಗೆಯೇ. ದೇವರಿಗೆ ಬಟ್ಟೆ ಸಮರ್ಪಣೆ ಮಾಡ್ತೇವೆ, ಅವನೇನು ಕೇಳಿದಾನೆ ನಮ್ಮ ಹತ್ರ? ಸರ್ವವ್ಯಾಪಕನಾದಂಥ ಅವನಿಗೆ ನೀವು ಏನಂತ ಬಟ್ಟೆ ಉಡಿಸ್ತೀರ್ರಿ? ನಿತ್ಯ ತೃಪ್ತನಾದವನು ನೀವು ಏನಂತ ಊಟ ಹಾಕೋದು ಅಲ್ವಾ? ಸದಾ ಪರಿಶುದ್ಧನಾದವನು ನೀವು ಯಾಕೆ ಅಭಿಷೇಕ ಮಾಡಬೇಕು? ವಿಚಾರ ಮಾಡಿ. ಹಾಗೆ ನಾಳೆಯಿಂದ ಬಿಟ್ಬಿಡ್ತೇವೆ ಸರ್. ಲಲಿತಾ ಸಹಸ್ರನಾಮದ ಉದ್ದೇಶ ಅದಲ್ಲ. ವಿಚಾರ ಏನು ಕೇಳಿದರೆ, ಇದೆಲ್ಲವೂ ಸಹ ನಮ್ಮ ಮನಸ್ಸಿನ ಪರಿಶುದ್ಧತೆಗಾಗಿ. ನಮ್ಮ ಮನಸ್ಸು ಶುದ್ಧ ಆಗಬೇಕು ಅಂತಾದರೆ ನಾನು ಕೊಡ್ತೇನೆ, ಅವಳು ತೆಗೆದುಕೊಳ್ತಾಳೆ. ಆಗ ಮಾತ್ರ ಕೊಡುವ ಕ್ರಿಯೆ, ತೆಗೆದುಕೊಳ್ಳುವ ಕ್ರಿಯೆ ಸಾರ್ಥಕವಾಗುತ್ತೆ. ನನಗೊಂದು ಸಾರ್ಥಕ್ಯ ಭಾವ ಬರುತ್ತೆ. ಬದುಕಿನಲ್ಲಿ ಸಾರ್ಥಕ್ಯ ಭಾವಕ್ಕಿಂತ ದೊಡ್ಡದು ಇನ್ನೇನ್ರಿ ಉಂಟು? ಒಂದೊಂದು ದಿವಸ ಮಾಡಿದ ಪೂಜೆಯಲ್ಲೂ ಸಹ ನಮಗೆ ಈ ಭಾವ ಬಂದರೆ ನಮ್ಮ ಪೂಜೆ ಸಾರ್ಥಕ. ನಮಗೆ ಆ ಭಾವ ಬರೋದಿಲ್ಲ. ನೈವೇದ್ಯ ಮಾಡಬೇಕಿದ್ರೆ ನಾವು ಏನು ವಿಚಾರ ಮಾಡಿದೇವೆ ಅಂದರೆ, ಇಲ್ಲಿ ಇಟ್ಟಿದ್ದೇವಲ್ಲ, ಇದನ್ನು ಆಮೇಲೆ ಯಾರ್ಯಾರು ಹೇಗೆ ತಗೊಳ್ಬೇಕು ಅಂತ ಆಗಲೇ ವಿಚಾರ ಮಾಡ್ತಿರ್ತೇವೆ ನಾವು ಅಲ್ವಾ? ಹಾಗೆ ಮಾಡಿದಾಗ ನೀವು ಪ್ರಸಾದ ಆಗೋದಿಲ್ಲ. ಅದು ನೀವು ಎಂಜಲ್ ಮಾಡಿ ನೈವೇದ್ಯ ಮಾಡ್ದಂಗೆ ಆಯಿತು. ಮೊದಲೇ ಆ ವಿಚಾರ ಬಂದರೆ, ಪರಿಶುದ್ಧ ಭಾವನೆಯಿಂದ ಇಟ್ಟು ಭಗವಂತನೇ ನಾನು ಸಮರ್ಪಣೆ ಮಾಡಿದ್ದೇನೆ, ಭಗವತಿಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಭಾವನೆ ಬಂದರೆ ಆಗ ಅದು ಪ್ರಸಾದ ಆಗತ್ತೆ. ಪ್ರಸಾದವಾದದ್ದನ್ನು ತಿಂದಾಗ ಅದು ಯಜ್ಞಶಿಷ್ಟವಾಗತ್ತೆ. ಯಜ್ಞಶಿಷ್ಟವಾದದ್ದನ್ನು ತಿಂದಾಗ ಮನಸ್ಸು ಪರಿಶುದ್ಧವಾಗತ್ತೆ. ಮನಸ್ಸು ಪರಿಶುದ್ಧವಾದಾಗ ಆತ್ಮತತ್ವದ ಪ್ರತಿಫಲನ ಆಗತ್ತೆ. ಇದು ವೇದಾಂತದ ಸರಣಿ ಹೇಳುವಂತಹದ್ದು. ಹೊರತು ನಾವು ಕೊಡುವ ಆಹಾರಕ್ಕೋಸ್ಕರ, ನೈವೇದ್ಯಕ್ಕೋಸ್ಕರ ದೇವರು ಬಾಯಿ ಕಳ್ಕೊಂಡಿದ್ದಾನೆ ಅದಕ್ಕೋಸ್ಕರ ನಾವು ಕೊಡ್ತಿದ್ದೇವೆ ಅಂತ ಭಾವಿಸಬಾರದು. ನ ಹವೈ ದೇವಾ ಅಶ್ನಂತಿ ನ ಪಿಬಂತಿ ಏತದೇವಾಮೃತಂ ದೃಷ್ಟ್ವಾ ತೃಪ್ಯಂತಿ. ನ ಹವೈ ದೇವಾ ಅಶ್ನಂತಿ. ನಾನು ಅರ್ಥ ಹೇಳಬೇಕಾದಿಲ್ಲ, ಸುಲಭವಾಗಿ ಅರ್ಥ ಆಗತ್ತೆ. ಪಾಯಸ ಮಾಡಿ ದೇವ್ರ ಮುಂದೆ ಇಟ್ಟರೆ ತಿಂತಾನ ಅವನು? ತಿಂತಾನೆ ಅಂತ ಗೊತ್ತಾರೆ, ನಾವು ಇಡ್ತಾನೆ ಇರಲಿಲ್ಲ. ನ ಪಿಬಂತಿ. ರಾಮನವಮಿಗೆ ಪಾಯಸ, ಅದ್ರ ಜೊತೆಗೆ ಪಾನಕ. ಅವನೇನ ಕುಡಿಯುವಂತಿದ್ರೆ ನಾವು ಬ್ಯಾರಲ್ಲೆಲ್ಲ ಪಾನಕ ಮಾಡಿ ಹಂಚ್ತಿದ್ವ? ಹಾಗಿದ್ರೆ ಇದೆಲ್ಲ ಆಗಬೇಕಾದದ್ದು ಮಾನಸಿಕವಾದಂತಹ ಒಂದು ಸ್ತರದಲ್ಲಿ ಅಷ್ಟೇ ಹೊರತು ಹೊರ ಪ್ರಪಂಚದ ಸ್ತರದಲ್ಲಿ ಅಲ್ಲ. ನ ಪಿಬಂತಿ, ಕುಡಿಯೋದಿಲ್ಲ. ಹಾಗಿದ್ರೆ ಏನು?
ಏತದೇವಾಮೃತಂ ದೃಷ್ಟ್ವಾ ತೃಪ್ಯಂತೆ. ನೀವು ಏನು ಇಡ್ತೀರೋ ಮುಂದೆ ಅದನ್ನು ನೋಡಿ ಆತ ತಿಂತಾನೆ, ಆತ ಕುಡಿತಾನೆ, ತೃಪ್ತನಾಗ್ತಾನೆ. ಹಾಗಿದ್ರೆ ಅವನು ನೋಡಿದ್ದು ಕಾಣಲಿಲ್ಲ, ಮತ್ತೆ ಪುನಃ ಕುಡಿದಿದ್ದು ಕಾಣಲಿಲ್ವಲ್ಲ, ನಿನ್ನ ಕಣ್ಣಿನಿಂದಲೇ ನೋಡ್ತಾನೆ, ನಿನ್ನ ಮನಸ್ಸಿನಿಂದಲೇ ಕುಡಿತಾನೆ. ಅಂದರೆ ಆ ಪೂಜೆ ಮಾಡೋ ಹೊತ್ತಿನಲ್ಲಿ ಅದಿಷ್ಟು ಹೊತ್ತು ನಿನ್ನ ಕಣ್ಣು ಅವನ ಕಣ್ಣು, ನೆನ್ಪಿಟ್ಕೊ, ಮರಿಬೇಡ. ನಿನ್ನ ಮನಸ್ಸು ಅವನಿಗೆ ಕೊಟ್ಟ ಮನಸ್ಸು. ಹೀಗಿದ್ದಾಗ ಮಾತ್ರ ಪೂಜೆ ಸಾರ್ಥಕ ಆಗುತ್ತೆ. ಅಲ್ಲದಿದ್ರೆ ಏನಾಗುತ್ತೆ, ಅದು ಸೀಡ್ಲೆಸ್ ಆಗಿಬಿಡುತ್ತದೆ ಪೂಜೆ ಅಲ್ವಾ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಜಗನ್ಮಾತೆ ಕಾವ್ಯ ಆಲಾಪ ವಿನೋದಿನಿ ಆಗ್ತಾಳೆ ಅಂತಾದರೆ ಅವಳಿಗೆ ಬೇಕು ಅಂತಲ್ಲ, ಭಕ್ತರನ್ನು ಅನುಗ್ರಹಿಸೋದಕ್ಕೋಸ್ಕರ ಬೇಕು ಅಷ್ಟೇ. ಅದಕ್ಕೋಸ್ಕರ ಕಾವ್ಯಾಲಾಪ ವಿನೋದಿನಿ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಏನು ಅಂದರೆ, ಕಾವ್ಯಗಳ ಆಲಾಪ. ಆಲಾಪ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸಂಗೀತವರು ಅದರೊಳಗೂ ಹಿಂದೂಸ್ತಾನಿಯಲ್ಲಿ ಜಾಸ್ತಿ ಆಲಾಪ. ಏನು ಒಂದು ಶಬ್ದ ಸಿಕ್ಕಿದರೆ ಒಂದು ತಾಸು ಆಲಾಪ. ಹೇಳಲಿಕ್ಕೆ ಬರ್ತಿದ್ರೆ ಎಳೆಯೋದು ಅಂತ ಹೇಳ್ತೀವಿ ನಾವು ಅದನ್ನು ಅಲ್ವಾ. ಇಲ್ಲ ಅಷ್ಟೇ, ಏನು ರೀ, ಏನು ಅರ್ಥ ಆಗೋದಿಲ್ಲ ಅಂತ ಹಾಗೆ ಹೇಳಬಾರ್ದು ಆಲಾಪ. ಆದರೆ ಆ ಆಲಾಪ ಮಾಡುವಾಗ ಒಂದು ಎಚ್ಚರಿಕೆ ಇರಬೇಕು. ಏನು ಅಂದರೆ, ಆಲಾಪ ಮಾಡುವುದು ತಪ್ಪಲ್ಲ, ಆಲಾಪ ಮಾಡ್ತಾ ಮಾಡ್ತಾ ಶಬ್ದವನ್ನು ನಾವು ಅಪಾರ್ಥದ ಕಡೆಗೆ ಕೊಂಡೊಯ್ಯಬಾರದು. ಒಂದು ಸಣ್ಣ ಉದಾಹರಣೆ ಕೊಡ್ಬಿಡ್ತೇನೆ. ಒಬ್ಬರು ಸಂಗೀತಗಾರರಿದ್ದರು, ಆದರೆ ಪಾಪ ಅವರಿಗೆ ಅರ್ಥಜ್ಞಾನ ಇರಲಿಲ್ಲ. ಚೆನ್ನಾಗಿ ಹಾಡ್ತಿದ್ರು. ಬಹಳಷ್ಟು ಜನ ಸಂಗೀತಗಾರರಿಗೆ ಈ ಸಮಸ್ಯೆ ಆಗುತ್ತೆ. ಒಂದು ಅರ್ಥಜ್ಞಾನ ಇರುವುದಿಲ್ಲ, ಇನ್ನೊಂದು ಅಲ್ಪಪುರಾಣ ಮಹಾಪುರಾಣ ಭೇದವೂ ಗೊತ್ತಾಗೋದಿಲ್ಲ. ಯಾರು ಸಂಗೀತಗಾರಿದ್ದು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಈ ಒಂದು 6-7 ವರ್ಷಗಳ ಹಿಂದೆ ಆ ವಿಚಾರ ಹೇಳು ಆಲಾಪದ ಮಧ್ಯೆಯಲ್ಲಿ ಇನ್ನೊಂದು ವಿಚಾರ, ಇದೊಂದು ರಾಮೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಗೀತ ಕಚೇರಿ ನಡೀತಾ ಇತ್ತು. ಏನೋ ಒಂದು 10 ನಿಮಿಷ ಕೇಳಿ ಬರೋಣ ಅಂತೇಳಿ ಹೋದೆ. ಆ ಸಂಗೀತಗಾರ ಹೇಳ್ತಾ ಇದ್ದಂಥದ್ದು ಯಾವುದು ಕೇಳಿದರೆ, ಸದಾಶಿವ ಬ್ರಹ್ಮೇಂದ್ರರ ಪಿಬರೇ ರಾಮರಸಂ ಅಂತ. ಅದನ್ನು ಹೇಳ್ತಾರೆ ಅಂತ ಕೇಳಿದ ತಕ್ಷಣ ನನಗೊಂಥರ ರೋಮಾಂಚನ ಆಯಿತು ಅಂತ. ಯಾವ ಸ್ಥಿತಿಯಲ್ಲಿ ನಿಂತು ಹೇಳಿದ್ದಾರೆ ಅವರು, ಸಮಾಧಿ ಸ್ಥಿತಿಯಿಂದ ಹೊರಹೊಮ್ಮಿದ ಪದಪುಂಜಗಳು ಅವು. ಇಂಥದ್ದನ್ನು ಹೇಳ್ತಾರೆ ಅಂದರೆ ಯಾವ ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಅದು ನನಗೆ ತುಂಬ ಬೇಸರ ಆಗಿಬಿಡ್ತು. ಅಕ್ಕಪಕ್ಕದವ್ರ ಜೊತೆಗೆ ತಮಾಷೆ ಮಾಡಿಕೊಂಡು ಆ ಹಾಡನ್ನು ಅವ್ರು ಹಾಡ್ತಾ ಇದ್ದರು. ಕಾರಣ ಇಷ್ಟೇ, ಆ ಸಾಹಿತ್ಯದ ಅರ್ಥಜ್ಞಾನ ಆಗಲಿಲ್ಲ ಅವರಿಗೆ. ಮೊದಲನೇದಾಗಿ ಸಂಸ್ಥೆಯಲ್ಲಿದೆ, ಎರಡನೇದಾಗಿ ಆ ಎತ್ತರದಲ್ಲಿ ಹೇಳಿದ್ದು ಅದು. ಕಾರಣ ಸಂಗೀತಗಾರ ಆ ಎತ್ತರಕ್ಕೆ ಇರಲಿಲ್ಲ ಅನ್ನೋದು ಶತಸಿದ್ಧ ಆಗಿಬಿಡ್ತು. 5 ನಿಮಿಷಕ್ಕೆ ಎದ್ದು ಬಂದಿದ್ದಾಯಿತು ಅಲ್ಲಿಂದ. ಯಾಕೆಂದರೆ ಆತ್ಮಜ್ಞಾನಿಗಳ ಮುಖಾರವಿಂದ ಹೊರಹೊಮ್ಮಿದಂತಹ ಅದು ಅವರು ಅನುಭವಿಸಿದ್ದು, ರಾಮನನ್ನು ರಸವಾಗಿ ಪಾನ ಮಾಡಿದ್ದು ಅವರು. ಅಂತಹ ನಾಮಗಳನ್ನು ನಾವು ಸಂಗೀತದ ನೆಲೆಯಲ್ಲಿ ನಿಂತು ಹಾಡಬೇಕಿದ್ರೆ ಅಷ್ಟು ಎತ್ತರಕ್ಕೆ ಏರಿ ಹೇಳಿದಾಗ ಮಾತ್ರ ಅದಕ್ಕೆ ನ್ಯಾಯ ಸಿಗುತ್ತೆ. ಅಲ್ಲದಿದ್ದರೆ ಪಿಬರೇ ರಾಮರಸಮ್ಮ ಆಗೋದಿಲ್ಲ ಅದು ಅಲ್ವಾ. ಅದಕ್ಕೋಸ್ಕರ ಹೇಳಿದೆ, ಅರ್ಥಜ್ಞಾನ ಇಲ್ಲದಿದ್ದರೆ ಅಪಾರ್ಥ ಆಗುತ್ತೆ. ಇನ್ನು ಆಲಾಪ ಮಾಡುವಾಗ ನಮಗೆ ಶಬ್ದಗಳನ್ನು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸಬಾರದು ಅಂತ ಸ್ಪಷ್ಟ ಗೊತ್ತಿರಬೇಕು. ಚಿಂತೆಯಾತಕೋ ಮನುಜ ಪದವನ್ನು ಹೀಗೆ ಹೇಳಿದರೆ ಪರವಾಗಿಲ್ಲ. ಚಿಂತೆಯಾತಕೋ ಪಾಪ ಆ ದಾಸರಿಗಿನ ಎಷ್ಟು ಬೇಸರ ಆಯ್ತಾ ಏನೋ. ಚಿಂತೆ ಕೊಡ್ಲಿಕ್ಕೆ ಅವನಿರೋದು, ಚಿಂತೆ ನಿವಾರಣೆ ಮಾಡೋದಕ್ಕ ಅಲ್ವಾ. ಹಾಗಿದ್ರೆ ಏನೋ ವ್ಯತ್ಯಾಸ, ಒಂದು ಅಕ್ಷರ ಹಿಂದೆ ಮುಂದೆ ಅಷ್ಟೇ. ಹಾಗಾಗಿ ಆಲಾಪ ಮಾಡುವಾಗ ಬಹಳ ಎಚ್ಚರಿಕೆ ಇರಬೇಕು. ಅದಕ್ಕೋಸ್ಕರ ಜಗನ್ಮಾತೆಯ ಅನುಗ್ರಹ ಇದ್ದರೆ ಆ ಶಬ್ದಜ್ಞಾನ ಆಗುತ್ತೆ. ಶಬ್ದಜ್ಞಾನದಿಂದ ಅರ್ಥಜ್ಞಾನ, ಅದು ಎರಡೂ ಇದ್ದಾಗ ಏನಾಗುತ್ತೆ, ಆಲಾಪದ ಪ್ರಕ್ರಿಯೆ ಸರಿಯಾಗಿ ನಡೆಯುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಕಾವ್ಯಗಳ ಆಲಾಪ ಅಂದರೆ ವಾಚನ, ಅಂದರೆ ಹೇಳುವಂತಹದ್ದು ಹೌದು, ಮತ್ತು ಗಾನ ಮಾಡುವಂತಹದ್ದು ಹೌದು, ಮುಂತಾದವುಗಳು. ಹೀಗೆ ಈ ಕಾವ್ಯಗಳ ಆಲಾಪ ವಾಚನ ಗಾನದಿಂದ ಅವಳು ವಿನೋದ ಪಡ್ತಾಳೆ. ಆದ್ದರಿಂದ ಕಾವ್ಯ ಆಲಾಪ ವಿನೋದಿನಿ ಅಂತ. ಆದರೆ ಇಲ್ಲಿ ಕಾವ್ಯ ಅಂತ ಹೇಳಬೇಕಿದ್ರೆ ಭಾಸ್ಕರಾಯರು ಒಂದು ವಿಶಿಷ್ಟವಾದ ಶಬ್ದವನ್ನು ಬರೀತಾರೆ.
ಬರೀ ಸಾಮಾನ್ಯ 4 ಸಾಲುಗಳ ಪದ್ಯವನ್ನು ನಾವು ಬರ್ಕೊಂಡು ಹೋಗಿ ಹೇಳಿಬಿಟ್ರೆ ಅದರ ಆಲಾಪದಿಂದ ಅವಳು ಸಂತೋಷ ಪಡೋದಿಲ್ವಂತೆ. ಏನು ಅಂತಂದರೆ ವಾಲ್ಮೀಕಿ ಮೊದಲಾದಂಥ ಮಹಾಕವೀಕೃತವಾದಂಥ ಕಾವ್ಯಗಳ ಆಲಾಪದಿಂದ ಅವಳು ಸಂತೋಷ ಪಡ್ತಾಳಂತೆ. ಅಂದರೆ ರಾಮಾಯಣ ಮತ್ತು ಸೌಂದರ್ಯ ಲಹರಿ ಇಂಥ ಈ ಉತ್ಕೃಷ್ಟವಾದಂಥ ಕೃತಿಗಳ ಆಲಾಪನೆಯಿಂದ ಅವಳು ಹೆಚ್ಚು ಸಂತೋಷ ಪಡ್ತಾಳೆ. ಹಾಗಾಗಿ ಜಗನ್ಮಾತೆ ಕಾವ್ಯಾಲಾಪ ವಿನೋದಿನಿ ಅಂಥೇಳಿ ನಾವು ಯಾವುದೋ ಅಬದ್ಧ ಅರ್ಥಗಳನ್ನು ಇಟ್ಕೊಂಡು ಬರೋದು ಇದು ಕಾವ್ಯ ಅಂತ ನಾವೇ ಬೋರ್ಡ್ ಹಾಕ್ಕೊಂಡು ಮುಂದ್ಗಡೆ ಕೂತ್ಕೊಂಡು ಆಲಾಪ ಮಾಡಿದರೆ ಅವಳು ಆಲಾಪ ಮಾಡಲಿಕ್ಕಿಲ್ಲ, ಅದರಿಂದ ವಿನೋದ ಪಡೋದಿಲ್ಲ. ನಮ್ಮ ಆಲಾಪ ಆಗ್ಬೋದು, ಅದು ಆಲಾಪ ಆಗೋಕ್ಕಿಂತ ಹೆಚ್ಚು ಪ್ರಲಾಪ ಆಗಿಬಿಡುತ್ತೆ ಕೆಲವು ಸಲ. ಆದ್ದರಿಂದ ಕಾವ್ಯಾಲಾಪ ವಿನೋದಿನಿ ಅಂತ ಆಗಬೇಕಿದ್ರೆ ಅದಕ್ಕೆ ಈ ಒಂದು ಚೌಕಟ್ಟಿರಬೇಕು. ಮಹಾಕಾವ್ಯಗಳನ್ನು ಆಲಾಪ ಮಾಡಿದ್ದಾಗ ಅದನ್ನು ಹೆಚ್ಚು ಆಸ್ವಾದನೆ ಮಾಡ್ತಾರೆ ಜಗನ್ಮಾತೆ ಅಂತ. ಅಥವಾ 18 ಲಕ್ಷಣಗಳಿಂದ ಕೂಡಿದಂಥ ರೂಪಕ ಭೇದಗಳು ನಾಟಕಗಳು ಇರ್ತಾವಲ್ಲ, ಭಗವಂತನ ಅವತಾರಗಳನ್ನು ತಿಳಿಸಿಕೊಡುವಂಥ ನಾಟಕಗಳು. ನಮ್ಮಲ್ಲಿ ವಾಸ್ತವಿಕವಾಗಿ ಕಲೆಗಳು ಇಳಿದು ಬಂದದ್ದೇ ಭಗವತಿಯ ಸ್ವರೂಪವನ್ನು ಪರಿಚಯ ಮಾಡೋದಕ್ಕೆ ಅಂತ. ಆದರೆ ಬರ್ತಾ ಏನಾಯ್ತು ಕೇಳಿದರೆ ನಾಟಕಗಳಲ್ಲಿ ಸಾಮಾಜಿಕವಾದ ನಾಟಕಗಳು ಅಂತ ಒಂದು ಹೆಸರನ್ನು ಕೊಟ್ಟು ನೋಡಿದಷ್ಟೊತ್ತು ಮನಸ್ಸು ವಿಕಾರ ಆಗಲಿಕ್ಕೆ ಏನ್ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. ಇಂಥದ್ರಿಂದ ಜಗನ್ಮಾತೆ ಅವಳು ವಿನೋದ ಪಡುವುದಿಲ್ಲ ಎನ್ನುವಂಥದ್ದು. ಅಷ್ಟಾದ ಮೇಲೆ ರೂಪಕ ಅಂದರೆ ನಾಟಕ ಅಂತ ಅರ್ಥ. ಹಾಗಾಗಿ ಇದರಿಂದ ಅವಳು ವಿನೋದ ಪಡ್ತಾಳೆ, ಸಂತೋಷ ಪಡ್ತಾಳೆ. ಈ ಹಿನ್ನೆಲೆಯಲ್ಲಿಯೇ ಎಷ್ಟೋ ಗುಡಿಗಳಲ್ಲಿ ಇವತ್ತಿಗೂ ಸಹ ನಾವು ನೋಡ್ತೇವೆ ಹರಕೆಯ ಆಟ, ಹರಕೆಯ ನಾಟಕಗಳು. ಯಾಕೆ ಬಂದು ಕೇಳಿದ್ದು ಇದೆ, ಕಾವ್ಯ ಆಲಾಪ ವಿನೋದಿನಿ ಅಂತ. ಕಾವ್ಯ ಅನ್ನೋದಕ್ಕೆ ಅರ್ಥ ನಾಟಕ ಎನ್ನುವಂಥ ಅರ್ಥನೂ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಈ ಒಂದು ಸಂಪ್ರದಾಯ ಬೆಳೆದು ಬಂತು. ಬಹಳಷ್ಟು ಗುಡಿಗಳಲ್ಲಿ ಇವತ್ತಿಗೂ ಸಹ ಯಕ್ಷಗಾನ ಮತ್ತು ನಾಟಕಗಳು ಅಂದರೆ ಪೌರಾಣಿಕ ಹಿನ್ನೆಲೆ ನಾಟಕಗಳು ಮತ್ತು ಆಟಗಳು ಇವೆಲ್ಲವೂ ಸಹ ಬಂದಿವೆ. ಹಾಗಾಗಿ ಅವಳು ಕಾವ್ಯಾಲಾಪ ವಿನೋದಿನಿ ಅಂತ. ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ. 60ನೆಯ ಶ್ಲೋಕ, ಸರಸ್ವತ್ಯಾ ಸೂಕ್ತೇ ಅಮೃತಲಹರಿ ಕೌಶಲಹರಿ ಪಿಬಂತ್ಯಾ ಶರ್ವಾಣಿ ಅಂತ ಹೇಳಿ ಜಗನ್ಮಾತೆ ಆ ಕಾವ್ಯ ಆಲಾಪ ವಿನೋದಿನಿ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಆ ಶ್ಲೋಕ ಬಹಳ ಅದ್ಭುತವಾದಂಥದ್ದು. ಏನು ಅಂದರೆ, ಒಂದು ಜಗನ್ಮಾತೆ ಬಾಯಿಯಿಂದ ಹೊರಹೊಮ್ತಾ ಇರುವಂತಹ ಆಲಾಪಗಳನ್ನು ಸ್ವತಃ ವಿದ್ಯಾಧಿದೇವತೆ ಅಂತ ಸರಸ್ವತಿಯೇ ಕೇಳಿ ಆಸ್ವಾದನೆ ಪಡ್ತಾಳಂತೆ, ವಿನೋದ ಪಡ್ತಾಳಂತೆ. ಇದು ಒಂದರ್ಥ. ಇನ್ನೊಂದರ್ಥ, ಸ್ವತಃ ವಿದ್ಯಾಧಿದೇವತೆ ಅಂತಹ ಶಾರದೆಯೇ ಜಗನ್ಮಾತೆಯ ಮುಂದೆ ಕುಳಿತು ಆ ತ್ರಿಪುರ ಸುಂದರಿಯ ಪತಿಯಾದಂತಹ ಪರಮೇಶ್ವರ ಮಾಡಿದಂತಹ ಕಾಮದಹನ ಮತ್ತು ಭಕ್ತರ ಉದ್ಧಾರ ಇತ್ಯಾದಿ ಎಲ್ಲ ಕಥಾನಕಗಳನ್ನು ಅವಳು ಹೇಳಿ ಆಲಾಪ ಮಾಡ್ತಾ ಇದ್ದರೆ ಜಗನ್ಮಾತೆ ಅಂತ ಹೇಳಿ ಸಂತೋಷ ಪಡ್ತಾಳಂತೆ. ಅವಳು ಸಂತೋಷ ಪಡುವಾಗ ಅವಳ ಓಲೆಗಳು ಅಲ್ಲಾಡ್ತಾ ಜಗನ್ಮಾತೆಯ ಹುಂಕಾರವನ್ನು ಸಪೋರ್ಟ್ ಮಾಡ್ತಾವಂತೆ. ನೀವು ಸರಸ್ವತಿಯ ಪರವಾಗಿ ಆದರೂ ಆ ಶ್ಲೋಕವನ್ನು ಹೇಳ್ಬೋದು, ಪರಾಭಟ್ಟಾರಿಕೆಯ ಪರವಾಗಿ ಆದರೂ ಆ ಶ್ಲೋಕವನ್ನು ಹೇಳೋದು. ಎರಡೂ ರೂಪಕ್ಕೂ ಅನ್ವಯಿಸುವಾಗ ಒಂದು ಶ್ಲೋಕ ರಚನೆ ಮಾಡೋದು ಉಂಟಲ್ಲ, ಸಮಾಧಿ ಸ್ಥಿತಿಗೆ ಹೋಗೋರಿಗೆ ಮಾತ್ರ ಸಾಧ್ಯ, ಅಲ್ದಿದ್ರೆ ಆಗೋದಿಲ್ಲ. ವ್ಯಾಖ್ಯಾನಕಾರರು ಎಲ್ಲ ಒಂದೇ ಮಾತು ಹೇಳ್ತಾರೆ, ಇದು ಸರಸ್ವತಿಯ ಪರವಾಗಿ ಹೇಳಿದ್ದೋ ಅಥವಾ ತ್ರಿಪುರ ಸುಂದರಿಯ ಪರವಾಗಿ ಹೇಳಿದ್ದೋ ನಮಗೆ ಗೊತ್ತಾಗೋಲ್ಲ ಅಂತ ಕೈಚೆಲ್ಲಿ ಕುಳಿತುಬಿಟ್ಟಿದ್ದಾರೆ ಎಲ್ಲರೂ ಸಹ. ಅಂಥ ಅದ್ಭುತವಾದಂತಹ ಕಾವ್ಯಶಕ್ತಿ ಭಗವತ್ಪಾದರ ಶ್ರೀಮುಖದಿಂದ ಹೊರಹೊಮ್ಮಿದ್ದು. ಹೀಗೆ ಆ ಸರಸ್ವತಿ ವಿದ್ಯಾದೇವತೆಯಾದಂಥವಳು ಭಗವಂತನ ಅಂದರೆ ಪರಮೇಶ್ವರನ ವಿಚಾರವನ್ನು ಕುರಿತು ಹೇಳ್ತಾ ಆಲಾಪ ಮಾಡ್ತಾ ಇದ್ದರೆ ತ್ರಿಪುರ ಸುಂದರಿ ಪರಾಭಟ್ಟಾರಿಕೆ ವಿನೋದಿನಿ ಸಂತೋಷ ಪಡ್ತಾ ಇದ್ಲು. ಹಾಗಾಗಿ ಕಾವ್ಯ ಆಲಾಪ ವಿನೋದಿನಿ ಅಂತ. ಇದಿಷ್ಟು ಭಾಸ್ಕರ ರಾಯರು ಕೊಟ್ಟಂಥ ವಿಚಾರ. ಮತ್ತು ವೈದ್ಯನಾಥ ದೀಕ್ಷಿತರು ಅವರು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು. ಏನು ಹೇಳ್ತಾರೆ ಅಂದರೆ, ಕಾವ್ಯ ಆಲಾಪ ವಿನೋದಿನಿ ಅಂದರೆ
ಕಾವ್ಯ ಅಂದರೆ ಏನು? ಹೆಣ್ಮಕ್ಳಿಗೆ ಕಾವ್ಯ ಅಂತ ಹೆಸರಿಡ್ತಾರೆ ಅಲ್ವಾ? ಮತ್ತು ಸಂಸ್ಕೃತದಲ್ಲಿ ಕಾವ್ಯ ಅಂತ ಒಂದು ಪರೀಕ್ಷೆ ಬೇರೆ ಹೆಸರುಂಟು. ಕಾವ್ಯ ಅಂದರೆ ಕವೇಹ ಕರ್ಮ ಕಾವ್ಯಂ. ಕವಿಯ ಕರ್ಮ, ಅವನು ಕಾರ್ಯರೂಪಕ್ಕೇನು ತರ್ತಾನಲ್ಲ ಆ ಕೃತಿ ಕಾವ್ಯ. ಶಬ್ದದ ವಿವರಣೆ ಹಾಗೆ, ಕವೇಹ ಕರ್ಮ ಕಾವ್ಯಂ ಅಂತ. ಆ ಕಾವ್ಯದ ಆಲಾಪ ಅಂದರೆ ಇಲ್ಲಿ ಸಂಗೀತಗಾರರು ಹೇಳುವಾಗ ಆಲಾಪ ಮಾಡೋದಲ್ಲ. ಆಲಾಪ ಅಂದರೆ ಆ ಕಾವ್ಯವನ್ನು ನಿರ್ಮಾಣ ಮಾಡುವುದು ಅಂತ ಅರ್ಥ. ಅಂದರೆ ನಿರ್ಮಾಣ ಮಾಡುವ ಶಕ್ತಿ. ಹಾಗೆ ನಿರ್ಮಾಣ ಮಾಡುವ ಶಕ್ತಿಯನ್ನು ನೋದಯತಿ ಪ್ರೇರೆಯತಿ ಅಂತ ಅರ್ಥ. ಅಂದರೆ ಜಗನ್ಮಾತೆಯನ್ನು ಆರಾಧಿಸುವಂತಹ ಒಬ್ಬ ಪರಮ ಭಕ್ತನಿಗೆ ಈ ಕಾವ್ಯವನ್ನು ಕಟ್ಟಿ ಹಾಡುವ ಶಕ್ತಿಯನ್ನು ಜಗನ್ಮಾತೆ ನೋದಯತಿ ಅನುಗ್ರಹ ಮಾಡ್ತಾಳೆ, ಪ್ರೇರಣೆ ಕೊಡ್ತಾಳಂತೆ. ಹಾಗಾಗಿ ಕಾವ್ಯ ಆಲಾಪ ವಿನೋದಿನಿ ಅಂತ. ಬೇರೆ ಅರ್ಥನೇ ಹೊರಳಿಸ್ಬಿಟ್ರು ಇವರು. ಆ ಶಕ್ತಿಯನ್ನು ಕೊಡ್ತಾಳೆ, ಆದ್ದರಿಂದ ಕಾವ್ಯಾಲಾಪ ವಿನೋದಿನಿ ಅಂತ. ಅಂದರೆ ಕಾವ್ಯ ನಿರ್ಮಾಣ ಶಕ್ತಿಯನ್ನು ಉಂಟು ಮಾಡುವವಳಾದ್ದರಿಂದ ಅವಳಿಗೆ ಈ ನಾಮ ಕಾವ್ಯಾಲಾಪ ವಿಲೋಪಿನಿ ಅಂತ. ಇದಕ್ಕೆಲ್ಲರಿ ಉದಾಹರಣೆ ಅಂತಂದರೆ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಹೇಳ್ತಾರೆ 17ನೇ ಶ್ಲೋಕ. ಮತ್ ಪುನಃ ಸವಿತ್ರೀಭಿರ್ವಾಚಾಂ ಶಶಿಮಣಿಶಿಲಾ ಭಂಗರುಚಿಭಿ ವಶಿನ್ಯಾದ್ಯಾಭೇಸ್ತ್ವಾಂ ಅಂತ ಹೇಳಿ ಭಗವತ್ಪಾದರು ನಿನ್ನನ್ನು ಆರಾಧಿಸುವಂತಹ ಭಕ್ತನಿಗೆ ನೀನು ಏನು ಕೊಡ್ತೀಯ ಅಂದರೆ ಆ ಕಾವ್ಯವನ್ನು ಕಟ್ಟಿ ಹಾಡುವ ಶಕ್ತಿಯನ್ನು ಕೊಡ್ತೀಯೇ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಶ್ಲೋಕ ಅದು. ಜಗನ್ಮಾತೆಗೆ 8 ಜನ ಪರಿವಾರದವರಿದ್ದಾರಂತೆ. ಆ 8 ಜನರ ಹೆಸರು ನಾನು ನನ್ನ ಸೌಂದರ್ಯ ಲಹರಿ ಪುಸ್ತಕದನ್ನೆಲ್ಲ ಬರೆದಿದ್ದೇನೆ. ಮೊದಲನೇ ಅವಳು ವಶಿನಿ, ಅವಳು ಅಂದು ದೇವತೆ, ಜಗನ್ಮಾತೆಯ ಸನಿಯದಲ್ಲಿರುವವಳು. 2ನೇಯವಳು ಕಾಮೇಶ್ವರಿ, 3ನೇಯವಳು ಮೋದಿನಿ, 4ನೇಯವಳು ಮಾಲಾ, 5ನೇಯವಳು ಅರುಣ, 6ನೇಯವಳು ಜಯಿನಿ, ಮತ್ತು 7ನೇಯವಳು ಸರ್ವೇಶ್ವರಿ, 8ನೇಯವಳು ಕೌಲಿನಿ ಅಂತ. ಈ 8 ಪರಿವಾರ ದೇವತೆಗಳನ್ನೇ ವಶಿನ್ಯಾದಿ ಅಷ್ಟಶಕ್ತಿಗಳು ಅಂತ ಕರೆದಿದ್ದಾರೆ. ಈ ವಶಿನ್ಯಾದಿ ಅಷ್ಟಶಕ್ತಿಗಳು ಹೇಗಿವೆ ಕೇಳಿದರೆ ಸವಿತ್ರೀಭಿರ್ವಾಚಾಂ ಶಶಿಮಣಿ ಶಿಲಾಭಂಗ ರುಚಿಭಿ. ಆ ಶಬ್ದ ನೋಡಬೇಕು. ಶಶಿಮಣಿ ಅಂದರೆ ಚಂದ್ರಕಾಂತ ಶಿಲೆ. ಅದು ಅತ್ಯಂತ ಸ್ವಚ್ಛ, ಅತ್ಯಂತ ಬಿಳುಪು. ಎಷ್ಟು ಬಿಳುಪು ಅಂದರೆ ಹಾಲಿನ ಬಣ್ಣಕ್ಕಿಂತಲೂ ಹೆಚ್ಚು ಬಿಳುಪು ಚಂದ್ರಕಾಂತ ಶಿಲೆ. ಅದನ್ನು ಒಡೆದ್ರೆ ಪೀಸ್ 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 ಪೀಸಾಗಿ ಬೀಳ್ತಾವಲ್ಲ, ಶಿಲಾಭಂಗ ರುಚಿಭಿ. ಆ ಶಶಿಮಣಿ ಅಂದರೆ ಚಂದ್ರಕಾಂತ ಶಿಲೆಯ ಚೂರ್ಣದ ಕಲೆಗಳಂತೆ ಪಳ 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 ಹೊಳಿತಾ ಇರುವಂಥಗಳು ಈ ವಶಿನ್ಯಾದಿ ಅಷ್ಟಶಕ್ತಿಗಳು. ಇವೇ ಇಷ್ಟು ಶುಭ್ರ, ಈ 8 ಶಕ್ತಿಗಳಿಂದ ಆವೃತಳ ಅಂತ ನೀನೆಷ್ಟು ಶುಭ್ರಳಮ್ಮ. ಸವಿತ್ರೀಭಿರ್ವಾಚಾಂ ಶಶಿಮಣಿ ಶಿಲಾಭಂಗ ರುಚಿಭಿ ವಶಿನ್ಯಾದ್ಯಾಭಿಸ್ತ್ವಾಂ ಅಂತ ಹೇಳಿ ಇಂತಹ ಈ 8 ಶಕ್ತಿಗಳಿಂದ ಆವೃತ ಅಂತ ನಿನ್ನನ್ನು ಯಾವನು ಆರಾಧನೆ ಮಾಡ್ತಾನೋ ಅವನು ಮಹತಾಂ ಭಂಗಿ ರುಚಿಭಿ, ಮಹಾತ್ಮರ ಕಾವ್ಯದ ಸೊಬಗನ್ನು ನಾಚಿಸುವಂತಹ ಕಾಳಿದಾಸಾದಿ ಕವಿಗಳಂತೆ ಆಗಿಬಿಡ್ತಾನೆ ಅಂತ. ಅಂತಹ ಶಕ್ತಿಯನ್ನು ಕೊಡುವವಳು ಯಾರು? ನೀನು. ಆ ಅರ್ಥವನ್ನು ಹೇಳುತ್ತೆ ಈ ನಾಮ. ಏನು ಅಂದರೆ ಕಾವ್ಯ ಆಲಾಪ ವಿನೋದಿನಿ ಅನ್ನುವಂಥದ್ದು. ಅಂದರೆ ಒಟ್ಟಾರೆ ನೀನು ಕಾವ್ಯದ ಆಲಾಪ, ವೇದಾಂತದ ಆಲಾಪ, ಮಹಾಕೃತಿಗಳ ಆಲಾಪ, ಇದರಲ್ಲೇ ಕಾಲ ಕಳಿತೀಯಮ್ಮ. ಯಾಕೆಂದರೆ ನೀನೊಬ್ಬ ಮಹಾ ಸಜ್ಜನಿಕೆಯ ಜಗನ್ಮಾತೆ ಅಲ್ವಾ. ಪ್ರಪಂಚದಲ್ಲಿ ಸಜ್ಜನರಾದವರು ಯಾವಾಗಲೂ ಉತ್ತಮ ವಿಚಾರದಿಂದ ಕಾಲ ಕಳೀತಾರೆ, ದುರ್ಜನರಾದವರು ಕೆಟ್ಟ ವಿಚಾರಗಳಿಂದಲೇ ಕಾಲ ಕಳೀತಾರೆ. ಹಿತೋಪದೇಶ ಅಂತ ಒಂದು ಕಾವ್ಯ, ಅಲ್ಲಿ ಕವಿ ಹೇಳ್ತಾನೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಅತ್ಯಂತ ಬಾಲ್ಯದ ಪಾಠಗಳಿವೆಲ್ಲ. ಧೀಮತಾಂ, ಬುದ್ಧಿವಂತರು ಹ್ಯಾಕೆ ಕಾಲ ಕಳೀತಾರೆ ಅಂದರೆ ಕಾವ್ಯ ಶಾಸ್ತ್ರ
ಇವುಗಳ ವಿನೋದದಿಂದ ಅವಳು ಹಾಸ್ಯ ಮಾಡಿದರೂ ಸಹ ಅದರೊಂದು ಮಾರಲ್ ವಿಚಾರ ಇರುತ್ತದೆ ಅಂತ. ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ. ಹೀಗೆ ಕಾಲ ಕಳೆದು ಹೋಗ್ತದೆ. ಯಾರಿದ್ದು? ಧೀಮತಾಂ, ಬುದ್ಧಿವಂತರಿದ್ದು, ಸಜ್ಜನರಿದ್ದು. ನೀವು ಏನು ಮಾಡಿದರೂ ಕಾಲ ಕಳೀತದೆ, ಏನು ಮಾಡದೇ ಇದ್ದರೂ ಕಾಲ ಕಳೀತದಿರಿ. ನಾನೇನು ಕೆಲಸ ಮಾಡಲಿಲ್ಲ, ಕಾಲವೇ ನಿಲ್ಲು ಅಂತ ನಿಲ್ಲತ್ತದು. ನಾನು ಕೆಲಸ ಮಾಡಿದ್ದೇನೆ, ಕಾಲವೇ ನೀನು ಹೋಗು ಅಂತ ಇವನು ಹೇಳಿದ ಅಂತ ಹೋಗುತ್ತಾ? ಇಲ್ಲ. ಹಾಗಿದ್ರೆ ಉತ್ತಮ ಕೆಲಸವನ್ನು ಮಾಡ್ತಾ ಮಾಡ್ತಾ ಕಾಲ ಕಳೆದಿದ್ದು ಅದಿಷ್ಟು ಕಾಲ ನಮ್ಮದು. ಕೆಟ್ಟ ಕೆಲಸವನ್ನು ಮಾಡ್ತಾ ಕಳೆದಿದ್ದು ನಾವು ಮರಣಕ್ಕೆ ಹತ್ತಿರವಾಗುವಂತಹದ್ದನ್ನು ಮಾಡಿತು ಕಾಲ. ಅದಕ್ಕೋಸ್ಕರ ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಆದರೆ ಪ್ರಪಂಚದಲ್ಲಿರೋರೆಲ್ಲರೂ ಬುದ್ಧಿವಂತ ಸಜ್ಜನರು ಅಲ್ವಲ್ಲ, ಬೇರೆಯವರು ಇರ್ತಾರಲ್ಲ. ಅವ್ರು ಯಾಕೆ ಕಾಲ ಕಳೀತಾರೆ ಅಂದರೆ ವ್ಯಸನೇನತು ಮೂರ್ಖಾಣಂ ನಿದ್ರಯ ಕಲಹೇನವ. ಒಂದು ವ್ಯಸನ. ವ್ಯಸನ ಅಂದರೆ ಮತ್ತೆ ನಾನು ಹೇಳಬೇಕಾದ್ದಿಲ್ಲ, ಎಲ್ಲ ತರಹದ ವ್ಯಸನ. ಅದಾದಮೇಲೆ ನಿದ್ರೆಯ ಯಾವುದು ವ್ಯಸನ. ವ್ಯಸನ ಜಾಸ್ತಿ ಆದರೂ ಸಹ ನಿದ್ರೆ, ಅಥವಾ ನಿದ್ರೆಗೋಸ್ಕರ ವ್ಯಸನ. ಮೊದಲು ವ್ಯಸನ, ಆಮೇಲೆ ನಿದ್ರೆ ಬಂತು, ಆಮೇಲೆ ನಾನು ನಿದ್ದೆ ಬರೋದಕ್ಕೆ ಈ ವ್ಯಸನ ಒಳ್ಳೆಯದು ಅಂತ. ಹಾಗಾಗಿ ವ್ಯಸನದಿಂದ ನಿದ್ರೆ, ನಿದ್ರೆಗಾಗಿ ವ್ಯಸನ. ವ್ಯಸನ ಏನತು ಮೂರ್ಖಾಣಂ ನಿದ್ರೆಯ. ಅದಾದಮೇಲೆ ಎಚ್ಚರ ಆಯಿತು. ಎಚ್ಚರ ಆದ ತಕ್ಷಣ ಆಮೇಲೆ ಕಲಹ. ಕಲಹ ಅಂದರೆ ಜಗಳ. ಎಷ್ಟು ಒಳ್ಳೆಯ ವ್ಯವಸ್ಥೆ ನೋಡಿ. ಎಚ್ಚರ ಆದ ತಕ್ಷಣ ಜಗಳ ಮಾಡು, ಜಗಳ ಮಾಡಿ ಸುಸ್ತಾದರೆ ವ್ಯಸನ, ವ್ಯಸನ ಅಂದರೆ ನಿದ್ರೆ. ಟ್ರ್ಯಾಂಗಲ್ ಶೇಪ್ ತುಂಬ ಚೆನ್ನಾಗಿದೆ. ಹೀಗೆ ವ್ಯಸನ ಏನತ ಮೂರ್ಖಾಣಂ ನಿದ್ರಯ ಕಲಹೇ ಅಲ್ಲವ. ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಪ್ಪ ಅಂತ ಕೇಳಿ ಕವಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಜಗನ್ಮಾತೆ ಕಾವ್ಯ ಆಲಾಪ ವಿನೋದಿನಿ. ಅವಳನ್ನು ಆರಾಧನೆ ಮಾಡಿದರೆ ನೇರ ಇಹಜನ್ಮನಿ ಅವಳು ಸಿಗದೇ ಇದ್ರೂ ಸಹ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಅನ್ನುವಷ್ಟರಾದೂ ಸಹ ಅನುಗ್ರಹ ಸಿಕ್ಕೀತು. ಅಷ್ಟು ಹಿನ್ನೆಲೆಯಲ್ಲಿ ಕಾವ್ಯಾಲಾಪ ವಿನೋದಿನ್ಯೈ ನಮಃ ಅಂಥೇಳಿ ಈ ನಾಮಕ್ಕೆ ಮಂಗಳ ಶಾಸನವನ್ನು ಮಾಡೋಣ. ಮುಂದಿನ ನಾಮ 614ನೇ ನಾಮ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಏನು ಆಶ್ಚರ್ಯ! ಇಡೀ ಒಂದು ಪಂಕ್ತಿ ಪಂಕ್ತಿಯೇ ನಾಮ. ಲೆಕ್ಕ ಹಾಕೊಳ್ರಿ ಎಷ್ಟು ಅಕ್ಷರ ಇದೆ ಅಂತ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಅಲ್ವಾ? ಪ್ರಾಯಶಃ 16 ಅಕ್ಷರ ಇರಬೇಕು. ಇಡೀ ಪಂಕ್ತಿ ಪಂಕ್ತಿ. ಅದರ ಜೊತೆಗೆ ಇನ್ನು ಕೆಲವು ಕಡೆಗೆ ಕಡಿಮೆ ಆಗ್ತಾ ಬರ್ತದೆ, ಹೆಚ್ಚಾಗ್ತದೆ. ಎಷ್ಟು ಬರ್ತದೆ? ಒಂದೇ ಅಕ್ಷರದ್ದು ಒಂದು ನಾಮ ಉಂಟು. ಮುಂದೆ ಬಂದಾಗ ಹೇಳ್ತೇನೆ. ಒಂದೇ ಅಕ್ಷರ ಒಂದು ನಾಮ ಹೀಗೆ ಅಂತ. ಶ್ರೀ ಅಲ್ಲ, ಶ್ರೀ ಅಂದ್ಬಿಟ್ರೆ 3 ಅಕ್ಷರ ಆಗ್ಬಿಡ್ತದೆ. ಮತ್ತೆ ಒಂದೇ ಅಕ್ಷರದ ಒಂದು ನಾಮ ಉಂಟು. ನೋಡೋಣ, ಮುಂದೆ ಬರುತ್ತೆ. ಅದು ಯಾಕೆ ಅವಸರ ಅಲ್ವಾ? ಯಾಕೆ ಕೇಳಿದ ಸ್ವಾರಸ್ಯ ನೋಡಿ. 1 ಅಕ್ಷರ ಒಂದು ನಾಮ, 16 ಅಕ್ಷರದ ಇನ್ನೊಂದು ನಾಮ. ಅಂದರೆ ಅಣಿಯಾನ್ ಮಹತೋ ಮಹಿಯಾನ್ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ಅತ್ಯಂತ ಚಿಕ್ಕದು ನಾಮತಃ, ಅತ್ಯಂತ ದೊಡ್ಡದು ನಾಮತಃ. ಹಾಗಿದ್ರೆ ಅರ್ಥ ಏನು ಇದಕ್ಕೆ ನೋಡೋಣ. ಸ್ವಲ್ಪ ಈ ನಾಮ ಅರ್ಥ ಆಗದಿದ್ದರೆ ಗೊಂದಲ ಮಾಡುತ್ತೆ, ಸರಿಯಾಗಿ ನೋಡ್ಕೋಬಿಡಿ. ಸಚಾಮರ ಅಲ್ಲಿ ಒಂದ್ಸಲ ನಿಲ್ಲಿಸ್ಕೊಳ್ಳಿ. ರಮಾ ವಾಣಿ ಅಲ್ಲಿ ನಿಲ್ಲಿಸ್ಕೊಳ್ಳಿ. ಸವ್ಯ ದಕ್ಷಿಣ ಸೇವಿತ ಕಮ ಹಾಕ್ಕೊಳ್ಳಿ, ಅವಾಗ ಅರ್ಥ ಸ್ಪಷ್ಟ ಆಗುತ್ತೆ. ಚಾಮರಗಳನ್ನು ಹಿಡಿದ ಲಕ್ಷ್ಮೀ ಸರಸ್ವತಿಯರಿಂದ ಎಡಬಲಗಳಲ್ಲಿ ಸೇವಿತಳಾದವಳು ಅನ್ನೋದು ಈ ನಾಮದ ತದ್ವತ್ತಾದಂಥ ಅರ್ಥ. ಹಾಗೆ ಹೇಳಬೇಕಿದ್ರೆ ಇನ್ನೂ ಸ್ವಲ್ಪ ಬಿಡಿಸಿ ಹೇಳಬೇಕು. ಸಚಾಮರ, ಚಾಮರ ಅಂದರೆ ಗೊತ್ತು ನಿಮಗೆ. ದೇವಾಲಯಗಳಲ್ಲಿ ಮಂಗಳಾರತಿ ಆದ ಮೇಲೆ, ನೀರಾಜ ಆದಮೇಲೆ ಚಾಮರ ಸೇವೆ ಅಂತ ಮಾಡ್ತಾರೆ. ಸಾಮಾನ್ಯವಾಗಿ ಚಮರಿ ಮೃಗದ ಬಾಲದ ಕೂದಲುಗಳಿಂದ ಮಾಡುವಂಥದ್ದು. ಇವತ್ತು ಅದಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಕೂದಲೇ ಚಮರಿ ಮೃಗದಿಂದ ಮಾಡಿದಂಥದ್ದು ಅಂತ ಅಂದ್ಕೊಂಡು ಎಷ್ಟೋ ಕಡೆಗೆ ಅದನ್ನು ಮಾಡ್ತಾರೆ. ಒಟ್ಟಾರೆ ಚಾಮರ ಸೇವೆ ನಡೆಯುತ್ತೆ. ಆ ಚಾಮರಗಳನ್ನು ಹಿಡಿದವರು ಸಚಾಮರರು. ಅಂದರೆ ಚಾಮರಗಳಿಂದ ಕೂಡಿದವರು ಸಚಾಮರರು. ಯಾರು ಕೇಳಿದರೆ ಲಕ್ಷ್ಮೀ ಮತ್ತು ಸರಸ್ವತಿಯರು. ರಮಾ ಅಂದರೆ ಲಕ್ಷ್ಮೀ, ವಾಣಿ ಅಂದರೆ ಸರಸ್ವತಿ. ಅಲ್ಲಿಗೆ ಸಚಾಮರರು ಯಾರು ಅಂದರೆ ರಮಾ ಮತ್ತು ವಾಣಿ.
ಎಲ್ಲೆಲ್ಲಿ ನಿಂತಿದ್ದಾರೆ ಅಂದರೆ ಸವ್ಯ ದಕ್ಷಿಣ ಸೇವಿತ. ಸವ್ಯ ಅಂದರೆ ಎಡಗಡೆ, ದಕ್ಷಿಣ ಅಂದರೆ ಬಲಗಡೆ. ಅಂದರೆ ಲಕ್ಷ್ಮಿ ಹೆಸರು ಮೊದಲು ಬಂದಿದೆ, ರಮಾ ಅಂತ ಮೊದಲು ಬಂದಿದೆ ನೋಡಿ, ಕ್ರಮವಾಗಿ ಆನುಪೂರ್ವಿ. ರಮಾ ಅವಳು ಎಲ್ಲಿ ನಿಂತಿದ್ದಾಳೆ? ಸವ್ಯದಲ್ಲಿ ನಿಂತಿದ್ದಾಳೆ. ಮತ್ತು ವಾಣಿ ಸರಸ್ವತಿ ಎಲ್ಲಿ ನಿಂತಿದ್ದಾಳೆ ಅಂದರೆ ದಕ್ಷಿಣದಲ್ಲಿ ನಿಂತಿದ್ದಾಳೆ. ಸವ್ಯ ಅಂದರೆ ವಾಮ, ಎಡಭಾಗ ಅಂತ ಅರ್ಥ. ಇಲ್ಲೊಂದು ಸ್ವಾರಸ್ಯ ಹೇಳ್ಬಿಡ್ತೇನೆ. ಮತ್ತೆ ಈ ಸವ್ಯ ಅನ್ನೋದಕ್ಕೆ ಎಡ ಎನ್ನುವ ಅರ್ಥವೂ ಉಂಟು, ಬಲ ಎನ್ನುವ ಅರ್ಥವೂ ಉಂಟು. ಸ್ವಲ್ಪ ಗೊಂದಲವನ್ನು ಉಂಟು ಮಾಡೋ ಶಬ್ದ ಇದು. ಉದಾಹರಣೆ ಕೊಡ್ತೇನೆ ನೋಡಿ. ಸವ್ಯಸಾಚಿ ಯಾರು? ಅರ್ಜುನ. ಯಾಕೆ ಹೇಳಬೇಕು? ಎಡಗೈಯಲ್ಲಿ ಬಾಣ ಪ್ರಯೋಗ ಮಾಡ್ತಿದ್ದಂತೆ ಅವನು. ಸಾಮಾನ್ಯವಾಗಿ ಎಲ್ಲರೂ ಎಡಗೈಯಲ್ಲಿ ಧನಸ್ಸನ್ನು ಹಿಡಿದು ಬಾಣವನ್ನು ಬಲಗೈಯಲ್ಲಿ ಹೂಡ್ತಾರೆ. ಆದರೆ ಅರ್ಜುನ ಬಲಗೈಯಲ್ಲಿ ಧನಸ್ಸನ್ನು ಹಿಡಿದು ಎಡಗೈಯಲ್ಲಿ ಬಾಣವನ್ನು ಹೂಡಿ ಗುರಿಯನ್ನು ಭೇದಿಸ್ತಿದ್ದಂತೆ. ಈ ಎಲ್ಲ ವಿಶೇಷ ಶಕ್ತಿ ಅವನಲ್ಲಿ ಇದ್ದಿದ್ದನೇ ದ್ರೋಣನಿಗೆ ಅಷ್ಟು ಪ್ರಿಯನಾದ. ಮುಂದೆ ಅವನಿಗೆ ಹೆಸರೇ ಬಂದ್ಬಿಡ್ತು ಸವ್ಯಸಾಚಿನ್ ಅಂತ. ಮತ್ತು ಕೆಲವು ಸಲ ಈ ಸವ್ಯ ಅನ್ನುವಂಥದ್ದಕ್ಕೆ ಅರ್ಥ ವಾಮ, ಎಡಭಾಗ ಅಂತ ಅರ್ಥ. ಹಾಗಾಗಿ ಸವ್ಯ ಅಂದರೆ ಎಡ, ಮತ್ತು ಬಹಳಷ್ಟು ಕಡೆಗೆ ಸವ್ಯ ಅಂದರೆ ದಕ್ಷಿಣ ಎನ್ನುವ ಅರ್ಥವೂ ಉಂಟು. ಹಾಗಾಗಿ ಈ ಶಬ್ದವನ್ನು ಬಳಸುವಾಗ ಬಹಳ ಹುಷಾರಾಗಿ ಬಳಸಬೇಕು. ಒಂದು, ಅರ್ಥ ನೋಡಬೇಕಿದ್ರೆ ಇದು ಯಾವುದನ್ನು ಹೇಳುತ್ತೆ ಅಂತ ಪಕ್ಕಾ ಸರಿ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಇಲ್ಲಿ ನೀವು ಎಡ ಅಂತಲೇ ಹೇಗೆ ಹೇಳ್ತೀರಿ ಅಂತ ಅಲ್ಲಿ ನೋಡಿ ದಕ್ಷಿಣ ಅಂತ ಶಬ್ದ ಉಂಟು. ದಕ್ಷಿಣ ಅಂದರೆ ಬಲ, ನೋ ಡೌಟ್ ಎಟ್ ಆಲ್. ಈ ದಕ್ಷಿಣ ಅನ್ನೋದು ಬಲ ಅಂತ ಅರ್ಥವನ್ನು ಇಲ್ಲಿ ಕೊಡ್ತಾ ಇರೋದು. ಆದ್ದರಿಂದಲೇ ಅದ್ರ ಬಗ್ಗೆ ಏನು ಸಂಶಯ ಇಲ್ವಲ್ಲ. ಹಾಗಾಗಿ ಸವ್ಯ ಅಂದರೆ ಏನು ಹೇಳಬೇಕು? ಎಡ ಅಂತ ಹೇಳಬೇಕು. ನೋಡಿ, ಒಂದು ನಾಮ ಎಷ್ಟೆಲ್ಲ ಅಧ್ಯಯನಕ್ಕೆ ವಿಚಾರ ಕೊಡ್ತದೆ ಅಂತ. ಸುಮ್ಮನೆ ಪಾರಾಯಣ ಮಾಡಿ ಕೈ ಮುಗಿದು ಹೋಗುವಂಥದ್ದಲ್ಲ, ಅಧ್ಯಯನ ಪ್ರಧಾನವಾದಂಥ ಗ್ರಂಥ ಲಲಿತಾ ಸಹಸ್ರನಾಮ ಅಂತ. ಹೀಗೆ ಈ ಸವ್ಯ ದಕ್ಷಿಣ ಸೇವಿತ, ಎಡಭಾಗ ಮತ್ತು ಬಲಭಾಗದಲ್ಲಿ ನಿಂತು ಸೇವಿತಳಾದವಳು ಯಾರ್ಯಾರಿಂದ ಅಂದರೆ ರಮಾವಾಣಿಯರಿಂದ. ಹೇಗೆ ಕೇಳಿದರೆ ಚಾಮರ ಹಸ್ತರಾದವರಿಂದ ಅಂತ ಅರ್ಥ. ಈಗ ಅಂದರೆ ಜಗನ್ಮಾತೆಯ ಎಡಭಾಗದಲ್ಲಿ ಲಕ್ಷ್ಮಿ ಚಾಮರವನ್ನು ಹಿಡಿದು ಬೀಸ್ತಾ ಸೇವೆ ಮಾಡ್ತಾ ಇದ್ದಾಳೆ. ಜಗನ್ಮಾತೆಯ ಬಲಭಾಗದಲ್ಲಿ ಸರಸ್ವತಿ ಚಾಮರವನ್ನು ಬೀಸ್ತಾ ಸೇವೆ ಮಾಡ್ತಾ ಇದ್ದಾಳೆ. ಯಾಕ್ರಿ ಹೀಗೆ ಅಂದರೆ ಕಾರಣ ಇಷ್ಟೇ. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ ಇದಕ್ಕೆ. ಈ ಪರಾಭಟ್ಟಾರಿಕೆ ಅಂದರೆ ತ್ರಿಪುರ ಸುಂದರಿಯ ಸೇವೆಯನ್ನು ಅವಳಿದ್ಯಾದ ಈ ಎರಡು ರೂಪಗಳು ಅನಾದಿ ಕಾಲದಿಂದ ಮಾಡ್ತಾ ಬಂದಿವಿ ಅಂತ. ಯಾಕೆಂದರೆ ಈ ಎರಡು ರೂಪಗಳು ಅವಳಿದ್ದೇ ಅಲ್ವಾ. ತ್ರಿಶಕ್ತ್ಯಾತ್ಮಿಕ ಅಂತ ನಾವು ಹೇಳ್ತೇವಲ್ಲ, ಇದೇ ಈ ರೂಪ. ಅನಾದಿ ಕಾಲದಿಂದ ಮಾಡ್ತಾ ಬಂದಿದ್ದಾರೆ. ಅನಾದಿ ಕಾಲದಿಂದ ಮಾಡ್ತಾ ಬಂದಿದ್ದರಿಂದಲೇ ಲಕ್ಷ್ಮೀ ಸರಸ್ವತಿಯರು ಪರಾಭಟ್ಟಾರಿಗೆ ಅತ್ಯಂತ ಸಮೀಪದವರು. ಹಾಗಾಗಿ ಅವರ ಸೇವೆಯಲ್ಲಿ ಏನೂ ಚ್ಯುತಿ ಆಗೋದಿಲ್ಲ, ಇವರನ್ನು ನಂಬಬಹುದು ಅಂತ ಆಕೆಗೆ ನಂಬಿಕೆ ಉಂಟು. ನಾವು ಹೇಳ್ತೇವಲ್ಲ, 20-30 ವರ್ಷದಿಂದ ನಮ್ಮನ್ನು ಕೆಲಸ ಮಾಡ್ತಾ ಇದ್ದವರು ಇವರು, ಗೊತ್ತು ನನಗೆ. ಅಂದರೆ ನಂಬಿಕೆಗೆ ಅರ್ಹರಾದವರು. ಆದ್ದರಿಂದಲೇ ಅವರಿಬ್ಬರು ಜಗನ್ಮಾತೆ ಅತ್ಯಂತ ಸಮೀಪದಲ್ಲಿದ್ದಾರೆ. ಆದ್ದರಿಂದಲೇ ಅವರಿಗೆ ಈ ಸಮೀಪ ಸೇವಾ ಭಾಗ್ಯ. ಒಂದು ಪ್ರಾಮಾಣಿಕತನ ಇರಬೇಕು ಭಗವಂತನ ಹತ್ರ ಹೋಗೋದಕ್ಕೆ. ಅದಿಲ್ಲದೆ ಇದ್ದರೆ ತಪಶಕ್ತಿಯಿಂದ ಒಲಿಸಿಕೊಳ್ಬೇಕು. ಅದು ಎರಡೂ ಇಲ್ಲದೆ ಇದ್ರೆ ಇವತ್ತೊಂದು ಉಂಟು, ದುಡ್ಡು ಕೊಟ್ಟರೆ ಹತ್ರ ಹೋಗ್ಬೋದು ಅಂತ. 1000 ಕೊಟ್ಟರೆ ದಿಢೀರಂತ ಎಲ್ಲ ಕ್ಯೂ ವಯಲೇಟ್ ಮಾಡಿ ಮುಂದ್ಗಡೆ ತಗೊಂಡು ನಿಲ್ಲಿಸ್ಬಿಡ್ತಾರೆ ಅಲ್ವಾ. ಅದು ಯಾವುದರಿಂದ ಕೇಳಿದರೆ ದುಡ್ಡಿನಿಂದ. ಆದರೆ ಈ ಸೇವೆ ವಾಸ್ತವಿಕವಾಗಿ ನಮ್ಮ ಮಾನಸಿಕವಾದ ಸೇವೆ ಆಗೋದಿಲ್ಲ, ಇದು ನಮ್ಮ ಅಂತಸ್ತಿನ ಸೇವೆ ಆಗ್ತದೆ. ಅದನ್ನು ನಾವು ಮರಿಬಾರ್ದು. ಅಷ್ಟು ಹಿನ್ನೆಲೆಯಲ್ಲಿ ದೀಕ್ಷಿತರು ಹೇಳ್ತಾರೆ, ಇವರಿಬ್ಬರೂ ಸಹ ಜಗನ್ಮಾತೆಗೆ ಅತ್ಯಂತ ಆತ್ಮೀಯರು, ಬಹಳ ಕಾಲದಿಂದ ಸೇವೆ ಮಾಡ್ತಾ ಬಂದವರು. ಆದ್ದರಿಂದ ಅವರಿಗೆ ಈ ಸೇವಾ ಭಾಗ್ಯ ಅಂತ. ಅಲ್ಲಿಗೆ ಈ ನಾಮದ ವಿಚಾರ ಆಯಿತು ಅಂದ್ಕೊಂಡು ನಮಗೆ ಈ ನಾಮವನ್ನು ಹೇಳಬೇಕಿದ್ರೆ ಆ ಕಲ್ಪನೆ ಬಂದಿರಬೇಕು. ಜಗನ್ಮಾತೆಯ ಬಲಭಾಗದಲ್ಲಿ ಶಾರದೆ ಚಾಮರ ಹಿಡಿದು ಸೇವೆ ಮಾಡ್ತಾ ಇದ್ದಾಳೆ, ಎಡಭಾಗದಲ್ಲಿ ಲಕ್ಷ್ಮಿ ಸೇವೆ ಮಾಡ್ತಾ ಇದ್ದಾಳೆ. ಇಲ್ಲೊಂದು ಸ್ವಾರಸ್ಯ ಉಂಟು, ತಪ್ಪು ತಿಳ್ಕೊಳ್ಬೇಡಿ. ಏನಿದ್ರೂ ಸಹ ಪರಾಭಟ್ಟಾರಿಕೆಯ ಚಿಂತನೆಯಲ್ಲಿ ಲಕ್ಷ್ಮಿ ಎಡಭಾಗದಲ್ಲೇ,
ಸರಸ್ವತಿ ಬಲಭಾಗದಲ್ಲಿಯೇ. ಅಂದ ಮಾತ್ರಕ್ಕೆ ಲಕ್ಷ್ಮಿಯ ನಿಂದನೆ ಅಲ್ಲ ಇದು. ಅರ್ಥ ಆಯ್ತಾನೆ? ಯಾಕೆಂದರೆ ಅಲ್ಲಿ ಯಾರೋ ಒಬ್ಬರು ನಿಲ್ಲೇಬೇಕು. ಒಟ್ಟಾರೆ ಇರೋದೇ ಎರಡು ಜಾಗ, ಎರಡು ಆಕಾರ. ಆದರೆ ಯಾವ ಆಕಾರವನ್ನು ಯಾವ ಕಡೆಗೆ ನಿಲ್ಲಿಸ್ಕೊಳ್ಳಿದ್ದಾಳೆ ಅನ್ನೋದು ಅಷ್ಟೇ ಮುಖ್ಯ. ಹೌದು ತಾನೆ? ಅಷ್ಟು ಹಿನ್ನೆಲೆಯಲ್ಲಿ ನಾನು ತಾರತಮ್ಯ ಮಾಡ್ತಾ ಇಲ್ಲ, ನೀವು ಹಾಗೆ ಅಂದ್ಕೊಳ್ಬೇಡಿ. ಆದರೆ ಆ ಸ್ಥಿತಿಗೆ ಹೋದಾಗ ಏನಾಗುತ್ತೆ ಕೇಳಿದರೆ, ವಿದ್ಯೆ ಎನ್ನುವಂಥದ್ದು ಜ್ಞಾನಕ್ಕೆ ಪ್ರೇರಕವಾಗುತ್ತೆ, ಲಕ್ಷ್ಮಿ ಎನ್ನುವಂಥದ್ದು ಲೌಕಿಕ ಪ್ರಪಂಚಕ್ಕೆ ಎಳೆಯುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಅದೇ ಲಕ್ಷ್ಮಿಯೇ ವಿದ್ಯಾಲಕ್ಷ್ಮಿ ಆದಾಗ ಬಲಭಾಗಕ್ಕೆ ಬಂದುಬಿಡ್ತಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಆದಮೇಲೆ ಮುಂದಿನ ನಾಮ ಆದಿಶಕ್ತಿ, ಆದಿಶಕ್ತಿಯೈ ನಮಃ ಅಂತ. ಈ ನಾಮದ ಅರ್ಥ ಏನು ಅಂದರೆ, ಶಬ್ದಶಃ ಹೇಳಬೇಕು ಅಂದರೆ ಆದಿಶಕ್ತಿ ಸ್ವರೂಪಳು ಅಷ್ಟೇ ಅರ್ಥ. ಹೀಗಂದ್ರೆ ಏನೂ ಅರ್ಥ ಆಗೋದಿಲ್ಲ. ಒಂದು ವೇದಾಂತದಲ್ಲಿ ಒಂದು ಮಾತುಂಟು, ಯಾವುದೇ ಕಾರ್ಯಕ್ಕಿಂತ ಮೊದಲು ಕಾರಣ ಎನ್ನುವಂತಹದ್ದು ಇರಲೇಬೇಕು. ಕಾರಣ ಮೊದಲು, ಕಾರ್ಯ ಅನಂತರ. ಹಾಗಾಗಿ ಕಾರ್ಯಕ್ಕಿಂತ ಮೊದಲು ಏನಿರಬೇಕು? ಕಾರಣ ಇರಬೇಕು ಅಲ್ವಾ? ಮಡಕೆ ಆಗಬೇಕು, ಅದೊಂದು ಕಾರ್ಯ. ಮೊದಲು ಮಣ್ಣಿರಬೇಕು ಅಲ್ವಾ? ಮತ್ತು ಆ ಮಣ್ಣನ್ನು ಮಡಿಕೆಯ ರೂಪಕ್ಕೆ ತರುವಂಥ ಕುಂಬಾರ ಇರಬೇಕು. ಇವನು ಕಾರಣವೇ, ಮಣ್ಣು ಕಾರಣವೇ. ಹಾಗಾಗಿ ಮಡಿಕೆಗಿಂತ ಮೊದಲು ಇರುವವರು ಯಾರು? ಮಣ್ಣು ಮತ್ತು ಕುಂಬಾರ. ಹಾಗೆಯೇ ಒಡವೆಯ ಹಿಂದೆ ಬಂಗಾರ ಇರಬೇಕು, ಸ್ವನಗಾರನೂ ಇರಬೇಕು. ಇದ್ದಕ್ಕಿದ್ದಾಗೆ ಬಂಗಾರ ಆಭರಣವಾಗಿ ಬದಲಾವಣೆ ಆಗೋದಿಲ್ಲ. ಆಭರಣ ಎನ್ನುವಂತಹ ಈ ಕಾರ್ಯದ ಹಿಂದೆ ಬಂಗಾರ ಮತ್ತು ಗೋಲ್ಡ್ ಸ್ಮಿತ್ ಎನ್ನುವಂತಹ ಎರಡು ಕಾರಣ ವಸ್ತುಗಳು ಇರಬೇಕು. ಅಲ್ಲಿ ಏನು ಗೊತ್ತಾಯಿತು ಅಂದರೆ, ಕಾರ್ಯಕ್ಕಿಂತ ಕಾರಣ ಮೊದಲು. ಬಟ್ಟೆ ಕಾರ್ಯ, ಅದರ ಹಿಂದೆ ಕಾರಣ ಎನ್ನುವ ನೂಲಿರಬೇಕು. ನೂಲು ಕಾರ್ಯ, ಅದರ ಹಿಂದೆ ಕಾರಣ ಎನ್ನುವಂಥ ಹತ್ತಿ ಇರಬೇಕು. ಹತ್ತಿ ಕಾರ್ಯ, ಅದರ ಹಿಂದೆ ಕಾರಣ ಎನ್ನುವ ಗಿಡ ಇರಬೇಕು. ಹಾಗೆಯೇ ಹಿಂದಕ್ಕೆ ಹೋಗ್ತಾ ಹೋಗಿ ಅಲ್ಲಿಗೆ ಒಂದು ನಿಯಮ ಏನು ಕೇಳಿದ್ರೆ, ಕಾರ್ಯಕ್ಕಿಂತ ಮೊದಲು ಕಾರಣ ಇರಬೇಕು. ಮಗನಿಗಿಂತ ಮೊದಲು ಅಪ್ಪ ಇರಬೇಕು ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಹೀಗೆಯೇ ಈ ಪ್ರಪಂಚ ಎನ್ನುವಂಥ ಕಾರ್ಯ ಉಂಟಲ್ಲ, ಇದರ ಹಿಂದೆ ಇದನ್ನು ಸೃಷ್ಟಿ ಮಾಡಿದವಳು ಒಬ್ಬಳಿರಬೇಕು. ಅವಳು ಇದಕ್ಕೆ ಆದಿಶಕ್ತಿ. ಪ್ರಪಂಚ ನಿರ್ಮಾಣ ರೂಪವಾದ ಕಾರ್ಯಕ್ಕೆ ಆದಿಯಲ್ಲಿರುವ ಶಕ್ತಿ ಯಾರೋ ಅವಳು ಆದಿಶಕ್ತಿ ಅಂತ ಒಂದರ್ಥ. ಹೀಗೆ ಅವಳು ಈ ಪ್ರಪಂಚ ರೂಪವಾದ ಕಾರ್ಯಕ್ಕೆ ಕಾರಣವಾದ್ದರಿಂದ ಆದಿಶಕ್ತಿ, ಇದು ಒಂದರ್ಥ. ಎರಡನೇ ಅರ್ಥ, ಶಕ್ತಿ ಅನ್ನೋದಕ್ಕೆ ಅರ್ಥ ಸ್ತ್ರೀ ಅಂತ ಅರ್ಥ. ಶಕ್ತಿ ಅಂದ್ರೇ ಸ್ತ್ರೀ, ಸ್ತ್ರೀ ಅಂದ್ರೇ ಶಕ್ತಿ. ಏನು ಹಾಗೆ ಹೇಳ್ತೀರ್ರಿ? ಸ್ತ್ರೀ ಅಂದರೆ ಶಕ್ತಿಯಾ? ಅಂದರೆ ಸ್ತ್ರೀ ಅಂದರೆ ಶಕ್ತಿ. ನಮ್ಮವ್ರು ಯಾರು ಬೇಜಾರ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಒಂದೆರಡು ಉದಾಹರಣೆ ಕೊಡ್ತೇನೆ. ಸ್ವಾರಸ್ಯ ನೋಡಿ, ಇದು ಯಥಾರ್ಥ ಅಂತ ಅಂದ್ಕೊಳ್ಬೇಡಿ. ಶಕ್ತಿ ಮುಖ್ಯ ಅನ್ನೋದಕ್ಕಷ್ಟೇ ಹೇಳ್ತಿದ್ದೇನೆ ಇದನ್ನು. ಶಕ್ತಿ ಇಲ್ಲದೇ ಇದ್ದರೆ ಪುರುಷ ನಿಶ್ಶಕ್ತನಾಗಿ ಬಿಡ್ತಾನೆ ಅನ್ನೋದಕ್ಕೆ. ರಾಮಾಯಣದಲ್ಲಿ ವಾಲಿಯನ್ನು ಸಾಯಿಸುವಾಗ ರಾಮ ಸೀತಾ ವಿಯುಕ್ತನಾಗಿದ್ದ ಅಲ್ವಾ? ಸೀತಾ ವಿಯುಕ್ತನಂತ ರಾಮ ವಾಲಿಯನ್ನು ಸಾಯಿಸುವಾಗ ಎದುರಲ್ಲಿ ನಿಂತು ಶಕ್ತಿಯನ್ನು ಕಳ್ಕೊಂಡ, ಮರೆಯಲ್ಲಿ ನಿಂತು ಹೊಡೆದ. ಯಾಕೆ ಹೇಳಿ? ಅವನು ಶಕ್ತಿ ರಹಿತನಾದದ್ರಿಂದ. ಹೌದು ಅಂತೀರಾ ಅಲ್ಲ ಅಂತೀರಾ? ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಕಾರಣ ಇನ್ನೂ ಬೇರೆ ಬೇರೆ ಇರ್ಬೋದು, ಆದರೆ ಈ ಕಾರಣವನ್ನು ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಶಕ್ತಿ ಅಂದ್ರೇನೆ ಸ್ತ್ರೀ, ಸ್ತ್ರೀ ಅಂದ್ರೇನೆ ಶಕ್ತಿ ಅಂತ. ಹೀಗೆ ಆ ಶಕ್ತಿ ರಹಿತನಾದರೆ ಏನೂ ಆಗೋದಿಲ್ಲ ಅನ್ನೋದಕ್ಕೆ ಈ ಮಾತು. ಶಕ್ತಿ ಅಂದ್ರೇನೆ ಸ್ತ್ರೀ. ಸ್ತ್ರೀಯರಲ್ಲಿ ಎಲ್ಲ ಅವಳು ಮೊದಲಿಗಳಾದ್ದರಿಂದ ಆದಿಶಕ್ತಿ.
ಸ್ತ್ರೀಯರಲ್ಲೆಲ್ಲ ಮೊದಲಿಗಳು ಅಂದರೆ ಉತ್ಕೃಷ್ಟ ಸ್ತ್ರೀ ಅಂತ ಅರ್ಥ. ಶ್ರೇಷ್ಠಳಾದಂಥ ಸ್ತ್ರೀ ಅಂದರೆ, ಶ್ರೇಷ್ಠಳಾದಂಥ ಸ್ತ್ರೀ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಲಕ್ಷಣಶಾಸ್ತ್ರಗಳು ಏನೆಲ್ಲ ಲಕ್ಷಣಗಳನ್ನು ಹೇಳ್ತವೋ ಆ ಎಲ್ಲ ಸುಲಕ್ಷಣಗಳಿಂದ ಒಪ್ಪೋಳಾದ್ರಿಂದ ಜಗನ್ಮಾತೆ ಉತ್ಕೃಷ್ಟ ಸ್ತ್ರೀ, ಹಾಗಾಗಿ ಆದಿಶಕ್ತಿ ಅಂತ ಕರೆಸಿಕೊಂಡಿದ್ದಾಳೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮಕ್ಕೆ ಎರಡು ಅರ್ಥ. ಒಂದು, ಪ್ರಪಂಚದ ಹಿನ್ನೆಲೆಯಲ್ಲಿ ಕಾರಣ ರೂಪದಿಂದ ಇರುವಳಾದ್ರಿಂದ ಆದಿಶಕ್ತಿ. ಇನ್ನೊಂದು, ವೈದ್ಯನಾಥ ದೀಕ್ಷಿತರು ಕೊಡೋ ಹಾಗೆ ಸ್ತ್ರೀ ಅನ್ನೋದಕ್ಕೆ ಅರ್ಥ ಶಕ್ತಿ ಆದ್ದರಿಂದ ಉತ್ಕೃಷ್ಟವಾದಂಥ ಶಕ್ತಿ ಸ್ವರೂಪಿಣಿ ಸ್ತ್ರೀ ಅಂತ ಅರ್ಥ ಇಟ್ಕೊಂಡು ಉತ್ಕೃಷ್ಟ ಸ್ತ್ರೀ ಅಂದರೆ ಅವಳನ್ನು ಮೀರಿದ ಮಿಕ್ಕಿದಂಥ ಇನ್ನೊಂದು ಉತ್ಕೃಷ್ಟಳಾದಂಥ ಸ್ತ್ರೀ ಇಲ್ಲದೆ ಇರೋದಾದ್ರಿಂದ ಅವಳು ಆದಿಶಕ್ತಿ ಅಂತ. ಸಮಸ್ತ ಜಗತ್ತನ್ನು ಸಹ ಉತ್ಪಾದಿಸುವಂಥವಳಾದ್ರಿಂದ ಅವಳು ಆದಿಶಕ್ತಿ ಅನ್ನುವಂಥದ್ದು. ಇಷ್ಟು ಅರ್ಥ ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಆಯಿತು. ಮತ್ತು ಮುಂದಿನ ನಾಮ ಅಮೇಯ ಅಂತ. ಏನೂ ಅರ್ಥನೇ ಆಗೋದಿಲ್ಲ. ಹೆಂಗಂದರೆ ಅಮೇಯ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ತುಂಬ ವಿವರಣೆಯನ್ನು ಬಯಸುವಂಥ ನಾಮ ಇದು. ಅಳೆಯಲು ಆಗದೇ ಇರುವವಳು. ಪ್ರಪಂಚದಲ್ಲಿ ಬಹಳಷ್ಟು ವಸ್ತುಗಳನ್ನು ನಾವು ಅಳಿತೇವೆ, ಮೆಜರ್ ಮಾಡ್ತೇವೆ. ಆದರೆ ಜಗನ್ಮಾತೆ ಹೇಗಿದ್ದಾಳೆ ಅಂತಂದರೆ ಅವಳು ಇಷ್ಟೇ ಹೀಗೆ ಅಂತ ಅಳಿಯೋದಕ್ಕಾಗಲ್ಲ. ಇಮ್ಮೆಜರಬಲ್ ಹಾಗಿದ್ದಾಳೆ ಅವಳು. ಹಾಗಾಗಿ ಅಳಿಲಿಕ್ಕೆ ಆಗದೇ ಇರುವ ಅವಳನ್ನು ಇನ್ನೊಂದು ಅರ್ಧ ನಿಮಿಷದಲ್ಲಿ ಅಳದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗ ನಾಳೆ 6:15 ಸೇರಿದಾಗ ಆ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.